शुक्लाम्बरधरं चतुर्भुजम् प्रसन्नवदनं ध्यायेत् सर्वविघ्नोपशान्तये। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गम् लक्ष्मीकान्तं कमलनयनं योगिभिर्ध्यानगम्यम् वन्दे विष्णुं भवभयहरं सर्वलोकैकनाथम् वन्दे विष्णुं भवभयहरं सर्वलोकैकनाथम्। ಒಂದು ಸನ್ಮಾನ ಕಾರ್ಯಕ್ರಮ. ಮೊದಲಿಗೆ ತಮ್ಮಯ್ಯ BN ಇವರು ವಾಣಿಜ್ಯ ತೆರಿಗೆ ಪರಿವೀಕ್ಷಕರು, ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರ ಕಚೇರಿ ಜಾಗೃತಿ. ಇವರು ವಿಭಾಗ ಆಡಳಿತ DGSTU 2 ಬೆಂಗಳೂರು. ಇವರು ವಾಲಿಬಾಲ್ ಆಟದಲ್ಲಿ ಕರ್ನಾಟಕ ರಾಜ್ಯ ಪ್ರತಿನಿಧಿಸಿದ್ದಾರೆ 2 ಬಾರಿ. ಶ್ರೀ ಚಂಗಪ್ಪ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು, ಸ್ಥಳೀಯ ಸೇವೆ ಮತ್ತು ಸರಕು ತೆರಿಗೆ ಕಚೇರಿ 76 ವಿಭಾಗ 6. ಶಟಲ್ ಬ್ಯಾಡ್ಮಿಂಟನ್ 1 ಬಾರಿ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ಶ್ರೀ ಮಂಜುನಾಥ್ HS ಕನ್ನಡಚುಗಾರರು LGSTU 75 ವಿಭಾಗ 6. 400 ಮೀಟರ್ಸ್ ಮತ್ತು 800 ಮೀಟರ್ಸ್ ಅಥ್ಲೆಟಿಕ್ಸ್ ನಲ್ಲಿ ರಾಜ್ಯವನ್ನು 2 ಬಾರಿ ಪ್ರತಿನಿಧಿಸಿದ್ದಾರೆ. ಮಹಿಳೆಯರ ವಿಭಾಗದಲ್ಲಿ ರಮ್ಯಾ ಟಿ ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರು, ಲೆಕ್ಕ ಪರಿಶೋಧನೆ 3.8 ಡಿವಿಷನ್ 3. ಇವರು ಖೋ ಆಟದಲ್ಲಿ ಕರ್ನಾಟಕವನ್ನು 1 ಬಾರಿ ಪ್ರತಿನಿಧಿಸಿದ್ದಾರೆ. ಚಾಂದಿನಿ P ಹೆಗಡೆ ವಾಣಿಜ್ಯ ತೆರಿಗೆ ಅಧಿಕಾರಿ ಸಿಬ್ಬಂದಿ 1 ಆಯುಕ್ತರ ಕಚೇರಿ. ಜಾವ್ಲಿನ್ ಎಸೆತ ಮತ್ತು ಥ್ರೋಬಾಲ್ನಲ್ಲಿ 2 ಬಾರಿ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ಪೂರ್ಣಿಮಾ BN ವಾಣಿಜ್ಯ ತೆರಿಗೆ ಅಧಿಕಾರಿ ಶಿಸ್ತು ಕ್ರಮ ಆಯುಕ್ತರ ಕಚೇರಿ. ಟೇಬಲ್ ಟೆನ್ನಿಸ್ನಲ್ಲಿ 2 ಬಾರಿ ಪ್ರತಿನಿಧಿಸಿದ್ದಾರೆ. ಹೇಮಲತಾ BC ವಾಣಿಜ್ಯ ತೆರಿಗೆ ಅಧಿಕಾರಿ, ಸ್ಥಳೀಯ ಸರಕು ಮತ್ತು ಸೇವಾ ತೆರಿಗೆ ಕಚೇರಿ 20. ಇವರು ಟೇಬಲ್ ಟೆನ್ನಿಸ್ನಲ್ಲಿ 1 ಬಾರಿ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ಕವಿತಾ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು DGSTU ಮೈಸೂರು. ಇವರು ಕಬಡ್ಡಿ ಆಟದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಮಹಿಳೆಯರ ವಿಭಾಗದಲ್ಲಿ ಶ್ರೀಮತಿ ಸ್ಮಿತಾ GS ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು LGSTU 153. ಜಾನಪದ ನೃತ್ಯ ಮತ್ತು ಪಾಶ್ಚಿಮಾತ್ಯ ನೃತ್ಯ 2 ಬಾರಿ ರಾಜ್ಯವನ್ನು ಹಾಗೂ 1 ಬಾರಿ ತೃತೀಯ ಸ್ಥಾನವನ್ನು ಪಡೆದು ವಿಜೇತರಾಗಿರುತ್ತಾರೆ. ಈಗ ಇವರಿಗೆಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಮುಖ್ಯ ಅತಿಥಿಗಳು ಹಾಗೂ ಅಪರ ಆಯುಕ್ತರುಗಳಿಂದ.
ಸ್ನೇಹಿತರೆ, ಈಗ ಮುಖ್ಯ ಅತಿಥಿಗಳು ಹೌದು ಹಾಗೂ ಈ ಕಾರ್ಯಕ್ರಮದ ಒಂದು ಲೆಕ್ಕಕ್ಕೆ ಒಂದು ರೀತಿಯಲ್ಲಿ ವಿವರಿಗಳು ಹೌದು. ನೀವು ಏನು ಈ ಎಂಟರೆನ್ಸ್ ಇಂದ ಹಿಡಿದು ಈ ಎಂಟೈರ್ ಸ್ಟೇಜ್ಗಳು ಅಥವಾ ಅಲ್ಲೆಲ್ಲ ಕ್ರಿಯೇಟಿವ್ಸ್ಗಳನ್ನು ನೋಡ್ತಾ ಇದ್ದೀರಾ. ಆ ಸೆಲ್ಫಿ ಪಾಯಿಂಟ್ಗಳಾಗ್ಬೋದು ಅಥವಾ ನಾವು ವಿಡಿಯೋಗ್ರಫಿ ಏನು ಮಾಡಿದ್ದೀವಿ, ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ, ಅದರ ಹಿನ್ನೆಲೆಯಲ್ಲಿ ನಿಂತು ಕೆಲಸ ಮಾಡಿದವರಿಗೆ ಮುಖ್ಯವಾಗಿ 3 ಜನರಿಗೆ ನಾವು ಸಂಘದ ವತಿಯಿಂದ ಈಗ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮೊದಲಿಗೆ ಶ್ರೀ ಸಂಜಯ್ ಕಾರಿವಾಲ್ ಅವರು ವೇದಿಕೆಗೆ ಬರಬೇಕೆಂದು ಕೋರುತ್ತೇವೆ. ಇವರು ಚಾರ್ಟರ್ಡ್ ಅಕೌಂಟೆಂಟ್. ಬಹಳಷ್ಟು ಜನರಿಗೆ ಪರಿಚಯ ಇರ್ತದೆ ಈ ಸಂಘ ಹೇಗೆ ಬೆಳೆದು ಬಂದಿದೆ, ತೆರಿಗೆ, ವಾಣಿಜ್ಯ ತೆರಿಗೆ ಹೇಗೆ ಈ ಇಷ್ಟು ದೀರ್ಘ ಅವಧಿ ಕಾಲ ಹೇಗೆ ಬದಲಾಗ್ತದೆ, ಯಾವ ಮುಖ್ಯ ಘಟಕಗಳನ್ನು ಅದು ದಾಟಿದೆ, ಅದರ ಎಲ್ಲದರ ಬಗ್ಗೆ ಒಂದು ರೂಪರೇಖೆಯನ್ನು ನೀಡಿ ನಮ್ಮ ಒಂದು ಈ ಡಾಕ್ಯುಮೆಂಟ್ರಿ ಹೇಗೆ ಮಾಡಬೇಕು ಅನ್ನೋದ್ರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಹಾಗೆ ಅವರು ಆ ರೂಪರೇಖೆಗಳನ್ನು ಹೇಗೆ ಕೊಟ್ಟಿದ್ರು ಅದನ್ನು ಯಥಾವತ್ತಾಗಿ ಅಥವಾ ತುಂಬ ಅಚ್ಚುಕಟ್ಟಾಗಿ ಶ್ರೀ ಪ್ರಭಾಕರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ನೀವು ಈಗಿನ ವಿಡಿಯೋ ನೋಡಿದ್ರಿ, ಮತ್ತೆ ಬರೋ ದಿನಗಳಲ್ಲಿ ನಾವು ಪೂರ್ತಿ ವಿಡಿಯೋವನ್ನು ನಿಮಗೆ ಕಳಿಸ್ಕೊಡ್ತೀವಿ. ಅದರ ಬ್ಯಾಕ್ಗ್ರೌಂಡ್ ವಾಯ್ಸ್ ಆಗ್ಬೋದು ಅಥವಾ ಆ ಎಂಟೈರ್ ಡಿಸೈನ್ಸ್ ಆ್ಯಂಡ್ ಡೈರೆಕ್ಷನ್ಸ್ ಆಗ್ಬೋದು, ಅವರು ಅದನ್ನು ಮಾಡಿದ್ದಾರೆ. ಹಾಗೂ ಪೋಸ್ಟರ್ ಡಿಸೈನಿಂಗ್, ಕ್ರಿಯೇಟಿವ್, ನೀವು ಸ್ಟೇಜ್ ಮೇಲೆ ನೋಡ್ತಾ ಇರೋಂತಹ ಕ್ರಿಯೇಟಿವ್ಗಳು, ಎಂಟ್ರೆನ್ಸಲ್ಲಿ ಆರ್ಚ್ ಡಿಸೈನ್ ಇರ್ಬೋದು, ಪ್ರತಿಯೊಂದು ಡೈರಿಗಳ ಡಿಸೈನ್ಗಳಿರ್ಬೋದು, ಪ್ರತಿಯೊಂದನ್ನು ಶ್ರೀ ಚಂದ್ರಶೇಖರ್ ಅವರು ಮಾಡಿದ್ದಾರೆ. ಅವರಿಗೆ 3 ಜನಕ್ಕೆ ನಮ್ಮ ಸಂಘದ ವತಿಯಿಂದ ಪೂರ್ವಕ ಧನ್ಯವಾದಗಳು. ಇವರು 3 ಜನ ಇಲ್ಲಿಂದ ನಮಗೆ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಮೂಡಿ ಬರ್ತಾ ಇರಲಿಲ್ಲ. 3 ಜನಕ್ಕೆ ಧನ್ಯವಾದಗಳು. ಅವರಿಗೊಂದು ಸಂಘದ ವತಿಯಿಂದ ಸನ್ಮಾನ. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ. ಪ್ರತಿದಿನ ನಾವು ವಿವಿಧ ಪ್ರಕರಣಗಳಲ್ಲಿ 10 ಹಲವು ಕರ ನಿರ್ಜರಣಾ ಆದೇಶಗಳನ್ನು ಹೊರಡಿಸುವ ವಾಣಿಜ್ಯ ತೆರಿಗೆ ಅಧಿಕಾರಿಗಳಿಗೆ ಸಂಯಮ ಮತ್ತು ತಾಳ್ಮೆ ಅತ್ಯಗತ್ಯ. ಸ್ವಾಭಾವಿಕ ನ್ಯಾಯಕ್ಕೆ ಚ್ಯುತಿ ಬಾರದಂತೆ ನಿಗದಿತ ಸಮಯದಲ್ಲಿ ನಾವು ಆದೇಶಗಳನ್ನು ಹೊರಡಿಸಬೇಕು. ಇದು ಈ ಹೊತ್ತಿನ ಒಂದು ಉಪನ್ಯಾಸ ನಾವು ಹಮ್ಮಿಕೊಂಡಿದ್ದೇವೆ. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಮುಖ್ಯ ಅತಿಥಿಗಳಾದಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ವೇದ ವ್ಯಾಸಾಚಾರ್ಯ ಶ್ರೀ ಶ್ರೀ
ಸಂಘದವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು. ವಿಷಯ ತೆರಿಗೆ ಆಡಳಿತದಲ್ಲಿ ಸಂಯಮ ಮತ್ತು ಸ್ವಾಭಾವಿಕ ನ್ಯಾಯ. ಸಭೆಗೆ ವಂದನೆಗಳು. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಒಂದು ಸಂಘ 50 ವರ್ಷಗಳ ಸುವರ್ಣ ಮಹೋತ್ಸವವನ್ನು ಆಚರಿಸ್ಕೊತಾ ಇದೆ ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ. ಒಂದು ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದಿರಿದ್ದಾಗ ಹೊಂದಾಣಿಕೆಯಾಗಿ ಇರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ದೊಡ್ಡ ಅಣ್ಣನಿಗೆ 60 ವರ್ಷ ಆದಾಗ ಎಷ್ಟೋ ಮನೆಗಳಲ್ಲಿ ನಾನು ನೋಡಿರ್ತಕ್ಕಂಥದ್ದು ಅವನ ಸಹೋದರ ಅದರಲ್ಲಿ ಆಬ್ಸೆಂಟ್ ಇರ್ತಾನೆ, ತೀರು ಹೋಗಿದ್ದು ಅಂತ ಸುಳ್ಳು ಹೇಳಿ ತಪ್ಪಿಸ್ಕೊಂಡಿರ್ತಾನೆ. ಒಂದು ಮನೆಯಲ್ಲಿ 4 ಜನ ಇದ್ದಾಗಲೇ ಹೊಂದಾಣಿಕೆ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಒಂದು ಸಂಘ 50 ವರ್ಷಗಳ ಕಾಲ ಅನೂಚಾನವಾಗಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊತಾ ಬಂದಿದೆ ಅಂತಂದರೆ ಅದಕ್ಕೆ ತಾವೆಲ್ಲರೂ ಕೂಡ ಅತ್ಯಂತ ಅಭಿನಂದನಾರ್ಹರು ಅಂತ ಹೇಳ್ತಾ ವೇದಿಕೆಯನ್ನು ನನ್ನೊಂದಿಗೆ ಹಂಚಿಕೊಂಡಂಥ ಅಡಿಷನಲ್ ಕಮಿಷನರ್ಸು ಮತ್ತು ಸಂಘದ ಪದಾಧಿಕಾರಿಗಳಿದ್ದಾರೆ. ಅವರನ್ನೆಲ್ಲ ತಾವು ಈಗಾಗಲೇ ಬಲ್ಲಿರಿ. ಆದ್ದರಿಂದ ಅವರನ್ನು ನಾನು ಈ ಒಂದು ಇವತ್ತಿನ ಸುವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆಸ್ಕೊಂಡು ಅವ್ರ ಜೊತೆ ಸೇರಿಸ್ಕೊಂಡಿದ್ದಕ್ಕೆ ಮೊದಲನೇದಾಗಿ ಸಂಘಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಈ ರೀತಿಯಾಗಿ ಯಶಸ್ವಿಯಾಗಲು ಕಾಣದ ಕೈಗಳು ಬಹಳಷ್ಟಿದೆ. ಅದರಲ್ಲಿ ನನಗೆ ಆಪ್ತರಾಗಿರ್ತಕ್ಕಂಥವರು ಇದನ್ನು ಮಾಡಿಕೊಡುವಂಥಲ್ಲಿ ಮುಖ್ಯವಾದ ಒಂದು ಧ್ಯೇಯವನ್ನು ಇಟ್ಕೊಂಡು ಆ ರೀತಿಯಲ್ಲಿ ಸೇತುವೆಯಾಗಿ ನಿಮಗೂ ಮತ್ತು ನನಗೂ ಸೇರಿಸಿದಂಥ ಗಣೇಶ್ ಹೆಗಡೆ ವಕೀಲರಿದ್ದಾರೆ, ಗಣಪತಿ ಹೆಗಡೆ ವಕೀಲರಿದ್ದಾರೆ, ಸಂಘದ ಪದಾಧಿಕಾರಿಗಳಿದ್ದೀರಿ, ಸಂಘದ ಎಲ್ಲ ಸದಸ್ಯರುಗಳಿದ್ದೀರಿ. ಈಗ ನೋಡಿದ್ವಿ ವಾಣಿಜ್ಯ ತೆರಿಗೆಯಲ್ಲಿ ಆ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಇದ್ದುಕೊಂಡು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಆಟ ಓಟ, ಸಾಂಪ್ರದಾಯಿಕವಾಗಿ ಬಂದಂತಹ ನೃತ್ಯ, ಜಾನಪದ ಇವುಗಳಲ್ಲೆಲ್ಲ ಕೂಡ ಸಾಧನೆ ಮಾಡಿದ್ದೀರಿ. ಈ 2 ದಿವಸಗಳು ನಿಮಗಾಗಿ ಇಟ್ಟಂತಹ ದಿವಸಗಳು. ಆಗಲೇ ಹೇಳಿದ್ದಾರೆ ಪದ್ಮಾಕರ್ ಅವರು, ನಿನ್ನೆ ದಿವಸ ರಿಸೆಪ್ಷನ್, ಇವತ್ತು ಲಗ್ನ ಮುಹೂರ್ತ ಅಂತ. ಅದು ಹೌದು ಅನ್ನಿಸ್ತಾ ಇದೆ ಇಲ್ಲಿ ಸಡಗರನ ನೋಡೋದು ಅಂತಂದರೆ. ವರುಣರಾಯ ನಿನ್ನೆ ಸ್ವಲ್ಪ ಮುನಿಸ್ಕೊಂಡು ಅತ್ಯಂತ ಬಿರುಸಾಗಿ ಮಳೆಯನ್ನು ಸುರಿಸಿದ್ದಾನೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಒಂದು ಅರ್ಧ ಗಂಟೆ 3/4 ಗಂಟೆ ನಾವು ಹಿಂದಿದ್ದೇವೆ. ತೊಂದರೆ ಇಲ್ಲ, ವಿಷಯದಲ್ಲಿ ಯಾವಾಗಲೂ ನಿಮಗೆ ಕೂಡ ಕಡಿಮೆ ಮಾಡೋದಿಲ್ಲ. ಭವ್ಯವಾಗಿರ್ತಕ್ಕಂಥ ಈ ಸಮಾರಂಭವನ್ನು ಏರ್ಪಡಿಸಿ ಇಲ್ಲಿ ನಡೀತಕ್ಕಂಥ ವಿಚಾರಗಳನ್ನು ಮನೆಗಳಿಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಮಾಧ್ಯಮ ಮಿತ್ರರಿದ್ದೀರಿ. ನನಗೊಂದು ಸತಿ ಅನ್ನಿಸ್ತು, ವಾಣಿಜ್ಯ ತೆರಿಗೆಗೂ ನನಗೂ ಏನು ಸಂಬಂಧ, ನಾನು ಯಾಕೆ ಅವ್ರ ಸುವರ್ಣ ಮಹೋತ್ಸವದಲ್ಲಿ ಇರಬೇಕು, ನಾನೇನು ಹೇಳ್ಬೋದು ಅಂತ. ಆಗ ಸಂಘದ ಪದಾಧಿಕಾರಿಗಳನ್ನ ಕೇಳಿದೆ, ಏನು ಹೇಳಬಹುದು ಅಂತ. ಸರ್, ನಮ್ಮಲ್ಲಿ ಬಹಳಷ್ಟು ಆರ್ಡರ್ಸ್ನ ನಾವು ಭಾಳ ಕಷ್ಟಪಟ್ಟು ಮಾಡಿರ್ತೀವಿ, ನೀವು ಆನ್ಲೈನಲ್ಲಿ ಅದನ್ನು ಸೆಟಿಸೈಡ್ ಮಾಡಿಬಿಟ್ಟು ರೆಮಿಟೆಡ್ ಬ್ಯಾಕ್ ಅಂದ್ಬಿಡ್ತೀರಿ, ನಾವೆಲ್ಲಿ ತಗ್ತಾ ಇದ್ದೀರಿ, ನೀವು ಅದನ್ನು ಚೂರು ಫೋಕಸ್ ಮಾಡೋಕ್ಕಾಗುತ್ತಾ ಅಂತ ಕೇಳಿದೆ. ಆಗ್ಬೋದು, ಅದಕ್ಕೇನಂತೆ ಅದು ನಾನು ಸ್ವಲ್ಪ ಆ ವಿಚಾರದಲ್ಲಿ ಎಸ್ ಐ ಕ್ಯಾನ್ ಡೂ ಸಮ್ ಜಸ್ಟಿಸ್ ಟು ಯು ಅಂತ ಅನ್ನಿಸ್ತು. ವೆಲ್, ಅದು ಒಂದು ಭಾಗ ಆಯಿತು ಅಂತಂದರೆ, ಎರಡನೇದು ಯಾಕೋ ನನಗೊಂಥರ ಅನ್ನಿಸ್ತು, ಸಂಯಮ ಅಂತ ಹೇಳಿದ್ದಾರೆ. ಇದು ನಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಸಬ್ಜೆಕ್ಟು, ನನಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಸಂಯಮವನ್ನು ಏನು ನಾವು ಇಟ್ಕೊಳ್ಬಹುದು ಅನ್ನೋದನ್ನು ನೋಡೋದಾಯ್ತು ಅಂದರೆ, ಮೊದಲನೇದಾಗಿ ತೆರಿಗೆ ಆಡಳಿತ. ನೋಡಿ, ತೆರಿಗೆ ಆಡಳಿತ ಅನ್ನೋದು ಬಹಳ ದೊಡ್ಡ ವೈಡ್ ಕಾನ್ಸೆಪ್ಟ್ ಅಂತ. ತೆರಿಗೆ ಯಾಕೆ ಬೇಕು? ಮೊಟ್ಟ ಮೊದಲನೇ ಬರತಕ್ಕಂಥದ್ದು ತೆರಿಗೆ ಯಾಕೆ ಬೇಕು? ನಿಮ್ಗೆಲ್ರಿಗೂ ಅನಿಸುತ್ತೆ, ಆ ಪೇ ಸ್ಲಿಪ್ ಬಂದಿದ್ದ ತಕ್ಷಣ ನೋಡ್ತೀರಿ, ಬೇಸಿಕ್ಕು DA ಅದು ಇದು ಎಲ್ಲ ಸೇರಿಸಾದ್ಮೇಲಿಂದ ಟುವರ್ಡ್ಸ್ ದಿ ಇನ್ಕಮ್ ಟ್ಯಾಕ್ಸ್ ಅಂತ ಡಿಡಕ್ಷನ್ ಇರುತ್ತೆ. ಬಟ್ ಎಲ್ಲ ಉಳಿದೋಗುತ್ತೆ, ನನಗೂ ನಿಮಗೂ ಇಬ್ಬರಿಗೂ. ಇದು ಯಾತಕ್ಕಪ್ಪ ಇದು ಅಂತ. ಯಾಕೆ ಅಂತ ಹೇಳಿದ್ರೆ, ಅದರಿಂದ ಒಂದು ರಾಷ್ಟ್ರ ನಡಿಬೇಕು. ಇಡೀ ಪ್ರಪಂಚಕ್ಕೆ ಸಿವಿಲೈಸೇಷನ್ ಅನ್ನೋದು ಏನು ಅಂತ ಗೊತ್ತಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನಾಗರಿಕತೆ, ಒಂದು ರಾಷ್ಟ್ರ ಹೇಗಿರಬೇಕು, ಅದರ ಪರಿಕಲ್ಪನೆ,
ಪ್ರಜೆಗಳಿಗಾಗಿ ಏನನ್ನ ಮಾಡಬೇಕು, ಸೌಕರ್ಯಗಳನ್ನು ಎಲ್ಲಿಂದ ಕೊಡಿಸ್ಕೊಡ್ಬೇಕು, ಒಂದು ರಸ್ತೆ ಆಗಬೇಕು, ಒಂದು ನದಿಗೆ ಒಂದು ಸೇತುವೆ ಬೇಕು, ಇನ್ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಾಗಬೇಕು, ಆರೋಗ್ಯದಲ್ಲಿ ಸಂಬಂಧಪಟ್ಟ ಹಾಗೆ ಇಲ್ಲ, ಯಾರಿಗೋ ಪಾಪ ಕೆಲವರಿಗೆ ಸಮಾಜದಲ್ಲಿ ಊಟ ಸಿಕ್ಕಿಲ್ಲ, ಅವ್ರಿಗೊಂದು ವ್ಯವಸ್ಥೆ ಆಗಬೇಕು. ಈ ಥರ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಹಾಕೊಂಡಾಗ ಅದಕ್ಕೆ ಹಣ ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ನಾವು ನೋಡ್ಕೋಬೇಕಾಗುತ್ತೆ. ಇಡೀ ವಿಶ್ವದಲ್ಲಿ ಅತ್ಯಂತ ಸದೃಢ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದಂಥ ಒಂದು ದೇಶ ಅಂತಂದ್ರೆ ಅದು ನಮ್ಮ ಭಾರತ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ. ಇದೇನು ಸರ್ ಹಿಂಗೆ ಹೇಳ್ಬಿಟ್ರಿ ಅಂತಂದ್ರೆ ಆಗಿನ ದಿನಮಾನವನ್ನು ನೀವು ನೋಡಬೇಕಾಗುತ್ತೆ. ಇಡೀ ವಿಶ್ವಕ್ಕೆ ಒಂದು ಆರ್ಥಿಕ ವ್ಯವಸ್ಥೆಯನ್ನು ರೂಪುರೇಷೆಯನ್ನು ಕೊಟ್ಟಂಥ ದೇಶದಲ್ಲಿ ಇವತ್ತಿಗೂ ಕೂಡ ಮ್ಯಾಗ್ನಕರ್ತ ಅಂತ ನೀವು ಕರಿಬೋದು, ಮತ್ತೊಂದು ಅಂತ ಕರಿಬೋದು, ವಿಶ್ವಕೋಶ ಅಂತ ಕರಿಬೋದು, ಬೈಬಲ್, ಕುರಾನ್ ಬೇಕಾದ ಕರೀರಿ, ಅಂತಹ ಒಂದು ಪುಸ್ತಕ ಇದೆ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಿದ್ದಂತಂದ್ರೆ ಅದು ಚಾಣಕ್ಯ ನೀತಿ ಅರ್ಥಶಾಸ್ತ್ರ. ಆ ಅರ್ಥಶಾಸ್ತ್ರವನ್ನ ಇವತ್ತಿಗೂ ಕೂಡ ಎಲ್ಲ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರ್ತಕ್ಕಂಥ ದೇಶಗಳು ಅನೂಚಾನವಾಗಿ ಪಾಲನೆ ಮಾಡ್ತಾ ಬರ್ತಿದೆ. ಪೆಂಗ್ವಿನ್ ಪಬ್ಲಿಕೇಶನ್ಸ್ ಇದೆ, ತಾವು ನೋಡ್ಕೋತೀರಿ ಅದನ್ನ. ಚಾಣಕ್ಯ ಅರ್ಥಶಾಸ್ತ್ರ ಅಂತ ವಿವರಗಳಿಗೆ ಹೋಗಲ್ಲ. ಆದರೆ ಯಾಕೆ ತೆರಿಗೆ ಅನ್ನೋ ಪ್ರಶ್ನೆ ಬಂದಾಗ ನನಗೂ ಅನಿಸಿದ ನಿಜ, ನಿಮಗೂ ಅನಿಸಿರುತ್ತೆ. ಯಾಕೆ ಅಂತಂದ್ರೆ ಅದೊಂದು ಕಂಪಲ್ಸರಿ, ಏನು ಮಾಡೋಕ್ಕಾಗಲ್ಲಪ್ಪ, ಇನ್ಕಮ್ ಟ್ಯಾಕ್ಸ್ ನಾವು ಅರ್ನ್ ಮಾಡ್ತಾ ಇದ್ದೀವಿ, ಅವ್ರು ಕೇಳ್ಕೊತಾರೆ, ಕೊಟ್ಟು ಬಿಡೋಣ ಅಂತಿರ್ತೀವಿ. ಯಾಕೆ ತೆರಿಗೆ ಬೇಕಾಯಿತು ಅನ್ನೋದನ್ನು ನೋಡಿದಾಗ ಚಾಣಕ್ಯ ಬಹಳ ಸ್ಪಷ್ಟವಾಗಿ ಆ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇರ್ತಾನೆ. ತಾವೆಲ್ಲ ಸಮುದ್ರವನ್ನು ನೋಡಿದ್ದೀರಿ. ಸಮುದ್ರದಲ್ಲಿ ಆ ನೀರು ಎಲ್ಲ ಕಡೆಯಿಂದ ಬಂದು ಸೇರಿರುತ್ತೆ. ಸೂರ್ಯನ ಶಾಖಕ್ಕೆ ಆ ನೀರು ಆವಿಯಾಗಿ ಮೇಲ್ಗಡೆ ಹೋಗ್ತಾ ಹೋಗುತ್ತೆ, ಮೋಡಗಳಾಗುತ್ತೆ. ಹಾಗೆ ನೀವು ನೋಡ್ತಾ ಇರ್ತೀರಿ, ಅರ್ಧ ಗಂಟೆ ಬಿಸಿಲಿರುತ್ತೆ, ಇನ್ನು ಅರ್ಧ ಮುಕ್ಕಾಲು ಗಂಟೆ ಹೋಗ್ತಾ ಇತ್ತು ಅಂತಂದರೆ ಒಂದು ದಟ್ಟವಾದ ಮೋಡಗಳು ಬಂದ್ಬಿಡುತ್ತೆ, ಮತ್ತೆ ಮಳೆ ಸುರಿಸುತ್ತೆ. ಹೀಗೆ ಉತ್ಪನ್ನವಾದಂಥ ಮೋಡ ಗಾಳಿಯ ಮುಖಾಂತರ ಚಲಿಸ್ತಾ ಹೋಗುತ್ತೆ. ಆ ನಮ್ಮ ವಚನಕಾರ ಜಡರ ದಾಸಿಮಯ್ಯ ಹೇಳ್ತಾನೆ, ಇಳೆ ನಿನ್ನ ದಾನ, ಮಳೆ ನಿನ್ನ ದಾನ, ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ ಅಂತ. ಇವತ್ತು ನಾವು ಅಲ್ಲಿನೋ ಎಫೆಕ್ಟು, ಆ ಎಫೆಕ್ಟು ಎಲ್ಲ ಹೇಳ್ತಿರ್ತೀವಿ. ಅದನ್ನ ವಚನಕಾರ ಅವತ್ತೇ ಹೇಳ್ಬಿಟ್ಟ, ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ, ನಿನ್ನ ದಾನವನ್ನುಂಡು ಅನ್ಯರನ್ನ ಪೊಗಳುವ ಪುಣ್ಯಗಳ ನಾಬಿಡೆ ರಮನಾಥ ಅಂತ. ಬ್ಯೂಟಿಫುಲ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ದಿ ಟ್ಯಾಕ್ಸೇಷನ್ ಮೀನ್ಸ್ ಈಸ್ ಇನ್ ದಿಸ್ ವಚನ. ಹೇಗೆ ಅಂತ ನೋಡೋಣ. ಈ ಭೂಮಿಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಿಮ್ಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಅವನ ಭಗವಂತನ ದಾನ. ಇಳೆ ನಿನ್ನ ದಾನ, ಮಳೆ ನಿನ್ನ ದಾನ ಅಂತ ಹೇಳ್ತಾರೆ. ಎಷ್ಟು ವರ್ಷ ಬರಗಳು ಬಂದಾಗ ನಾವು ಪಟ್ಟಿದ್ದೀವಿ, ಎಷ್ಟು ವರ್ಷ ಬೇಕಾಗಿಲ್ಲ ನೋಡಿ. ನಿಮಗೆಲ್ಲ ಒಂದು ವಿಚಾರ ಗೊತ್ಕೋಬೇಕು, ಈ ಸಂಯಮ ಅನ್ನೋದಕ್ಕೆ ಇನ್ನೊಂದು ಹೆಸರೇ ತಾಳ್ಮೆ ಅಂತ ನಿರೂಪಕ್ಕೆ ಹೇಳ್ತಾ ಇದ್ರು. ಈಗ ಮೇನಲ್ಲೇನಾದರೂ ಮಳೆ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಏನು ಮಾಡ್ಬೇಕು ನೀವಾಗ? ಮೊದಲು ಬೀಸಣಿಕೆ, ಫ್ಯಾನು, ಕರೆಂಟ್ ಇಲ್ಲ, ಏನು ಮಾಡಬೇಕಾಗ? ತಾಳ್ಕೋಬೇಕು. ತಾಳು ಮೇಯಲ್ಲ, ಅದೇ ತಾಳ್ಮೆ ಅಂತ. ತಾಳ್ಮೆ ಅಂತಂದ್ರೆ ತಾಳು ಮೇ ಅಂತ. ಮೇನ ತಡ್ಕೊಂಡ್ಬಿಟ್ರೆ ನೀನು ಅಂತಂದ್ರೆ ಮಿಕ್ಕಿದ 11 ತಿಂಗಳು ಚೆನ್ನಾಗಿರ್ತೀವಿ ಅಂತ. ಆ ತರಹ ಒಂದು ಶೆಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಳೆ ಬರದೆ ಹೋಯಿತು ಅಂತಂದ್ರೆ ಏನು ತೊಂದರೆ ಆಗುತ್ತೆ? ನಮಗೆಲ್ಲ ಸಮಾಜ ಪರಿಚಯ ಪಾಠದಲ್ಲಿ, ಸೋಷಿಯಲ್ ಸ್ಟಡೀಸ್ನಲ್ಲಿ, ಸೋಷಿಯಲ್ ಸೈನ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ. ಏನು ಹೇಳ್ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಗಾಳಿ ಬರಬೇಕು, ಮುಂಗಾರು ಮಾರುತವನ್ನು ಹೊತ್ತು ತರಬೇಕು ಅಂತ. ಎಲ್ಲ ಗಾಳಿ ಹೆಂಗೆ ಮಳೆನ ಹೊತ್ಕೊಂಡು ಬರುತ್ತೆ ಅನ್ನೋದು ನಮ್ಗೆ ಅವಾಗ ಅನಿಸಿರ್ಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ. ಆ ಮೋಡ, ಸಮುದ್ರದ ಮೇಲೆ ಆಗ್ತಕ್ಕಂಥ ಮೋಡದ ಆವಿಯ ಹನಿಗಳನ್ನು ಹಲವಾರು ಭಾಗಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಕ್ಕಂಥದ್ದು ಆ ಸುಳಿಗಾಳಿ ಅಂತ. ಎಲ್ಲ ಗಾಳಿ ಬಂದರೆ ಆಗೋದಿಲ್ಲ, ಚೆದರೋಗುತ್ತೆ, ಮಳೆ ಬರೋದಿಲ್ಲ. ಆ ಗಾಳಿ ಆ ಮೋಡನ್ನ ಇಡೀ ಮೋಡವಾಗಿ ಹೊತ್ಕೊಂಡು ಬರಬೇಕು ಒಂದು ಕಡೆಯಿಂದ ಒಂದು ಕಡೆಗೆ. ಆಗ ಗಿಡ ಮರಗಳಿರಬೇಕು, ಅದಲ್ಲಿ ಗಿರಿ ಪರ್ವತಗಳಿರಬೇಕು, ಅವು ಅದನ್ನು ತಡೆದು ಅಲ್ಲಿ ಮಳೆ ಬರೆಸುತ್ತೆ ಅನ್ನೋದು ತಿಳ್ಕೊಂಡಿದ್ವಿ. ಹಾಗೆ ಪ್ರತಿಯೊಂದು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮ ಉತ್ಪನ್ನ ಏನು ಬರುತ್ತೆ, ಆ ಉತ್ಪನ್ನ ಒಂದೊಂದು ಹನಿಗಳಾಗಿ ಪುನಃ ಮೋಡಗಳಾಗಬೇಕು. ಆ ಮೋಡಗಳಾಗಿ ಅಲ್ಲಲ್ಲಿ ಮಳೆ ಸುರಿಸಿ ಆ ಎಲ್ಲ ಹನಿಗಳು ಕೂಡ ಪುನಃ ನದಿಯನ್ನು ಸೇರಿ ಆ ನಂತರ ಸಾಗರಕ್ಕೆ ಸೇರಬೇಕು. ಇದು ನಿರಂತರ ಪ್ರಕ್ರಿಯೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ. ನಾನು ತಮಗೆ ನಮಸ್ಕಾರ ಅಂತೀನಿ, ನೀವು ಕೂಡ ನನಗೆ ನಮಸ್ಕಾರ ಅಂತೀರಿ. ಎಷ್ಟೋ ಸರ್ತಿ ಹಲೋ ಆಗ್ಬಿಟ್ಟಿರ್ತದೆ.
ನಮಸ್ಕಾರ ಅಂತ ಎರಡು ಕೈ ಮುಗ್ದಿರಲ್ಲ ನಾನು. ಆ ನಮಸ್ಕಾರಗಳು ನನಗೆ ಕೊಟ್ಟಿದ್ದಂಥದ್ದಲ್ಲ, ಆ ಭಗವಂತನಿಗೆ ಕೊಟ್ಟಿರ್ತಕ್ಕಂಥದ್ದು ಅಂತ, ಆ ಸುಪ್ರೀಂ ಲಾರ್ಡ್ಗೆ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ಸುಭಾಷಿತ ಅದಾಗುತ್ತೆ. ಪರೋಪಕಾರಾಯ ವಿಧಂ ಶರೀರಂ ಅಂತ. ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾರ್ಥಮಿದಂ ಶರೀರಂ ಅಂತ. ಯಾಕೆ ಅಂತ ಕೇಳಿದ್ರೆ, ನನ್ನ ಹಾಗೆ ನಿಮ್ಮ ಹಾಗೆ ಎಲ್ಲರೂ ಚೆನ್ನಾಗಿರಲ್ಲ. ಭಗವಂತನ ಕರುಣೆಗೆ ಪಾತ್ರರಾಗದೇ ಇರೋರು ತುಂಬ ಜನ ಇದ್ದಾರೆ. ಈಗ ಹೋಗಿ ನೋಡಿ, ಒಂದು ಡ್ರೈವರ್ ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ 35,000 ಅರ್ಜಿಗಳು ಬಂದಿದ್ದು. ನಾನು ಮುನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದಾಗ. ಯಾತಕ್ಕೆ ಸರ್ಕಾರದ ಕೆಲಸಕ್ಕೆ ಅಷ್ಟು ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ? ಯಾಕೆಂದ್ರೆ ಅದಕ್ಕೆ ಸಿಗ್ತಕ್ಕಂಥ ಸವಲತ್ತಿಗೆ ಅಂತ ಒಂದು ಕನ್ಫರ್ಮೇಷನ್ ಇರುತ್ತೆ, ನನಗೆ ಜೀವನಕ್ಕೊಂದು ಆಧಾರ ಆಗುತ್ತೆ, ತಿಂಗಳು ಸಂಬಳ ಬರುತ್ತೆ, ಸಾರಿಗೆ ಬರುತ್ತೆ, ಆರೋಗ್ಯ ಎಲ್ಲವನ್ನ ನೋಡ್ತಾರೆ. ಎಲ್ಲಿಂದ ಬರಬೇಕಿದೆ ದುಡ್ಡು? ಈ ಎಲ್ಲ ದುಡ್ಡನ್ನ ಕ್ರೋಢೀಕರಿಸ್ತಕ್ಕಂಥ ಜವಾಬ್ದಾರಿ ಮುಂಚೆ ರಾಜನಲ್ಲಿದ್ದು ಅವನು ಖಜಾನೆ ಅಂತ ಇಟ್ಟಿರ್ತಿದ್ದ. ಈಗ ನಾವೇ ರಾಜರುಗಳು. ಹೌದಾ? ಗೊತ್ತಿಲ್ಲ. ನೀವೆಲ್ಲ ತಿಳ್ಕೋಬೇಕು, ಪ್ರಜಾಪ್ರಭುತ್ವದಲ್ಲಿ ನೀವು ರಾಜ, ನಾನು ರಾಜ. ಹಾಗಾಗಿದೆಯಾ? ಆಗಿದೆಯೋ ಇದು ಅದರದ್ದು ಬೇರೆ ಇನ್ನೊಂದು ಯಾವುದಾದ್ರು ಒಂದು ಸಮಾರಂಭದಲ್ಲಿ ಮಾತಾಡೋಣ. ಆಗಿದ್ದಂಥ ಸಂದರ್ಭದಲ್ಲಿ ಆ ಪ್ರಜೆಗಳಿಗಾಗಿ, ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ ಅಂತ ಏನು ಮಾಡಿದ್ವಿ ನಾವು ಡೆಮೋಕ್ರಸಿಯಿಂದ, ಅಲ್ಲಿ ಬರ್ತಕ್ಕಂಥದನ್ನ ಆ ಖಜಾನೆಯನ್ನು ತುಂಬಿಸುವ ಮಾರ್ಗ ಹೇಗೆ? ನಿರ್ಮಲಾ ಸೀತಾರಾಮನನ್ನ ನಾವು ತುಂಬ ಆಡ್ಕೋತೀವಿ. ನಮ್ಮಲ್ಲಿರ್ತಕ್ಕಂಥ ಫೈನಾನ್ಸ್ ಮಿನಿಸ್ಟ್ರನ್ನು ಭಾಳ ಆಡ್ಕೊಂಡಿದ್ದೀವಿ ನಾವು. ನನ್ನ ದಿವಸ ಬಂದು ಹೋಗಿದ್ದಾರೆ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂತ ಎಲ್ಲರೂ ಕೇಳ್ತೀವಿ. ದುಡ್ಡೆಲ್ಲಿಂದ ಕೊಡಬೇಕು? ನಿಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ತಿಂಗಳ ಬಿಗಿನಿಂಗ್ನಲ್ಲಿ ಒಂದು ಬಜೆಟ್ ಅಂತ ಹಾಕೋಬೇಕು. ಸ್ನೇಹಿತರೆ, ಎಲ್ಲ ತಿಳ್ಕೊಂಡ್ಬಿಡಿ. ಬಹಳಷ್ಟು ಜನ ನಾವು, ಬಹಳಷ್ಟು ಅಂತಂದರೆ ನಾನು ಪ್ರತಿಶತ 90ರಿಂದ 95 ಜನ ನಮಗೆ ಈ ಬಜೆಟ್ ಬೇಕು ಪ್ರತಿ ತಿಂಗಳಿಗೆ. ಇಲ್ಲದೆ ಹೋದರೆ ಮನೆ ಸರಿಯಾಗಿ ನಡೆಯೋದಿಲ್ಲ. ಎಲ್ಲೆಲ್ಲಿ ತಮ್ಮ ತಮ್ಮ ಗಂಡಂದರಿಗೆ ಬರ್ತಕ್ಕಂಥ ಹಣ ಸಾಕಾಗ್ತಿಲ್ಲ ಅಂತ ಯಾವ ಹೆಣ್ಣು ಮಕ್ಕಳಿಗೆ ಅನಿಸಿದೆಯೋ, ನನ್ನಲ್ಲೂ ಸ್ವಲ್ಪ ಟ್ಯಾಲೆಂಟ್ ಇದೆ, ನನ್ನ ಅಪ್ಪ ಓದಿಸಿದ್ದಾನೆ, ನಾನು ಕೂಡ ಏನಾದರೂ ಮಾಡಿದ್ದೀನಿ ಅಂತ ಹೇಳಿ ಆ ಹೆಣ್ಮಕ್ಳು ಕೂಡ ಗಂಡನ ಸರಿಸಮವಾಗಿ ದುಡಿದು ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದ್ಕೊಳ್ತಕ್ಕಂಥದ್ದನ್ನು ನಾವು ಭಾರತದಲ್ಲಿ ನೋಡ್ತಾ ಇದ್ದೀವಿ. ಕೆರಿಯರ್ ಓರಿಯೆಂಟೆಡ್ ಫ್ಯೂ ಇರ್ಬೋದು. ಮೆಜಾರಿಟಿ ಹೆಣ್ಮಕ್ಳನ್ನ ಮನೆಗೆ ಹೋಗಿ ಕನ್ನಡಿ ಮುಂದೆ ನಿಂತು ಕೇಳ್ಕೊಳ್ಳಿ, ಏನು CTO ಆಗಬೇಕಾಗಿತ್ತ ನೀನು ಅಥವಾ ಕಮಿಷನರ್ ಆಗಬೇಕಾಗಿತ್ತ ಅಂತ ಅವಳನ್ನ ಕೇಳಿದ್ರೆ ಆತ್ಮಾವಲೋಕನ ಮಾಡ್ಕೊಂಡು ಹೇಳ್ತಾಳೆ, ಬಿಗಿನಿಂಗ್ನಲ್ಲಿ ನನಗೂ ಅದಿರಲಿಲ್ಲ ಸರ್, ನೆಸೆಸಿಟಿ ಇತ್ತು, ಈಗ ಬರ್ತಾ ಪ್ರಮೋಷನ್ಸ್ ಅದು ಸಿಕ್ಕಿದೆ, ವೈ ನಾಟ್ ಅಂತ ಒಪ್ಕೊಂಡಿದ್ದೀನಿ, ಆದರೆ ಕೆರಿಯರ್ ಅಂತ ಆಯ್ಕೆ ಮಾಡ್ಕೊಂಡಿದ್ದು ಬಹಳಷ್ಟು ಕಡಿಮೆ ಅಂತ ಹೇಳ್ತಾರೆ. ಅಂದರೆ ಏನಾಗಿದೆ, ಮನೆಯ ಆರ್ಥಿಕ ಸೌಲಭ್ಯಗಳನ್ನು ಮುಂದುವರಿಸ್ಕೊಳ್ಳೋದಕ್ಕೋಸ್ಕರ, ಅದನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋಕ್ಕೋಸ್ಕರ, ಅದನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ 4 ಕೈಗಳಲ್ಲಿ ದುಡಿತಕ್ಕಂಥದ್ದಿದೆ. ಇಂತಹವರ ಮನೆಯಲ್ಲೂ ಕೂಡ ಬಜೆಟ್ ಹಾಕೋಬೇಕು. ಬಜೆಟ್ ಇಲ್ಲದಿದ್ದರೆ ಕಷ್ಟ. ಆವಾಗ ನೀವು ಯೋಚನೆ ಮಾಡ್ತೀರಿ, ಒಬ್ಬರು ನಿಮ್ಮ ನೆಂಟರು ಒಂದು ಲಗ್ನ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಮಕ್ಕಳನ್ನೆಲ್ಲರನ್ನ ಆ ಕಡೆ ಈ ಕಡೆ ಕಳಿಸಾದ ನಂತರ ಗಂಡ ಹೆಂಡತಿ ಏಕಾಂತದಲ್ಲಿ ಕೂತಾಗ ಹೇಳ್ತಾರೆ, ಅವ್ರ ಮನೆಗೆ ಏನು ಕೊಡೋದು, ಯಾಕೆ, ಏನು ಸಮಾಚಾರ ಅಂತ ಕೇಳ್ತಾರೆ. ಇಲ್ಲ, ನನ್ನ ಮದುವೆನಲ್ಲಿ ಅವಳು ರೇಷ್ಮೆ ಸೀರೆ ಕೊಟ್ಟಿದ್ದು, ನಾವು ಬರೇ ಕೈಯಲ್ಲಿ ಹೋಗೋಕ್ಕಾಗತ್ತಾ ಅಂತ ಕೇಳ್ತಾರೆ. ಅಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಿರ್ತಾರೆ, ಅಲ್ಲಿ ನಾವು ಇದನ್ನು ತೆಗಿಯೋಕ್ಕಾಗುತ್ತಾ, ನಾವು ಇದನ್ನು ಕೊಡ್ಲಿಕ್ಕೆ ಸರಿ ಹೋಗುತ್ತಾ ಅಂತ. ಎಷ್ಟೋ ಸಂದರ್ಭದಲ್ಲಿ ಸ್ನೇಹಿತರೆ, ಎಷ್ಟೋ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ನಾವು ತೃಪ್ತಿಕರವಾಗಿಲ್ಲ, ಅವ್ರೇನು ತಿಳ್ಕೊಂಡ್ಬಿಡ್ತಾರೋ ಅಂದರೆ ಹೆಸರು ಹಾಕದಲ್ಲೇ ಕೊಟ್ಟಿರೋದು ನಿಮಗೂ ಗೊತ್ತು, ನನಗೂ ಗೊತ್ತು. ಇದನ್ನು ನಾವು ಯಾರು ಮರೆಯೋ ಹಾಗಿಲ್ಲ. ಆ ಥರ ಯಾರು ಕೂಡ ಇನ್ಫೀರಿಯರ್ ಪಡ್ಕೋಬೇಡಿ. ನೀವು ನ್ಯಾಯವಾಗಿ ಸಂಪಾದನೆ ಮಾಡಿದ ದುಡ್ಡಿನಿಂದ ಏನನ್ನು ಕೊಟ್ಟರು ಕೂಡ ಅದು ಭಗವಂತನಿಗೆ ಪ್ರೀತಿ ಆಗುತ್ತೆ. ಯಾರನ್ನೂ ಕೂಡ ಮೆಚ್ಚಿಸಬೇಕಾಗಿಲ್ಲ. 90ರಿಂದ 95% ಜನರು ಈ ಥರದಲ್ಲಿ ಇರೋದಕ್ಕೆ ಇವತ್ತು ಭಾರತ ಇನ್ನೂ ಉದ್ಧಾರವಾಗಿದೆ. ನಾಗಾಲೋಟದಲ್ಲಿ GDPಯಲ್ಲಿ ಪೋಸ್ಟ್ ಕೋವಿಡ್ ನಮ್ಮನ್ನು ಅನುಸರಿಸ್ತಕ್ಕಂಥ ರಾಷ್ಟ್ರಗಳು ಕಂಡು ಬಂದಿದೆ. ಯಾಕೆ ಅಂತಂದರೆ ಇಲ್ಲಿ ಈ ಕಮಿಟ್ಮೆಂಟು ಅನ್ನೋದು ಇದೆ, ಲಾಯಲ್ಟಿ ಅನ್ನೋ ಒಂದು ಪದ ಇದೆ. ಲಾಯಲ್ಟಿ ಅನ್ನೋ ಪದನ ಅರ್ಥ ಮಾಡ್ಕೋಬೇಕು ಎಲ್ಲರೂ ಕೂಡ. ನಾವು CR ಬರೆಯುವಾಗೆಲ್ಲ ನೋಡ್ತೀವಿ, ಇಂಟಿಗ್ರಿಟಿ ಅಂತ ಬರೀತೀವಿ, ಅಲ್ಲಿ ಗುಡ್ ಅಂತ ಬರೆದ್ಬಿಡ್ತಾರೆ ಸೀನಿಯರ್ಸ್. ಗುಡ್ ಅಲ್ಲ, ಇಂಟಿಗ್ರಿಟಿ ಅಂತಂದ್ರೆ ಏನಿರಬೇಕು, ಅದು ಬಿಯಾಂಡ್ ಡೌಟ್ ಅಂತ ಇರ್ತದೆ. ಆನೆಸ್ಟಿ ಅಂತ ಇರುತ್ತೆ, ಅಲ್ಲಿ ಆನೆಸ್ಟ್ ಇರಬೇಕು, ಇಲ್ಲ ಡಿಸಾನೆಸ್ಟ್ ಇರಬೇಕು. ಸ್ಯಾಟಿಸ್ಫ್ಯಾಕ್ಟರಿ ಅನ್ನೋದನ್ನು ಬರೆಯೋದು ತಪ್ಪದು. ಯಾಕೆ ಅಂದರೆ ದೇರ್ ಇಸ್ ನೋ ಗ್ರೇ ಏರಿಯಾ ಐದರ್ ಇನ್ ದಿ ಲಾಯಲ್ಟಿ ಆರ್ ಫಾರ್ ದಟ್ ಮ್ಯಾಟರ್ ದಿ ಆನೆಸ್ಟಿ. ಐದರ್ he could be honest or he could be dishonest. He cannot choose between the honesty and dishonesty as he wants it. ಹೀಗೆಲ್ಲ ಇಟ್ಕೊಳ್ತಕ್ಕಂಥದ್ದು.
ಅದೇ ರೀತಿ ಇಂಪಾರ್ಷಿಯಲ್ ಅಂತ, ಪಾರ್ಶಿಯಾಲಿಟಿ ಅನ್ನೋದೊಂದು ಭಾಗ. ಅಲ್ಲಿ ಬರೆಯುವಾಗ ಪಾರ್ಶಿಯಲ್ ಅಂತ ಬರೆಯೋಕ್ಕಾಗುತ್ತಾ? ಹಿ ಕುಡ್ ಬಿ ಇಂಪಾರ್ಷಿಯಲ್ ಆರ್ ಪಾರ್ಶಿಯಲ್. ಯಾಕೆ ಈ ಮೂರನ್ನ ನಾನು ನಿಮಗೆ ಉದಾಹರಿಸ್ತಾ ಇದ್ದೀನಿ ಅಂತಂದರೆ, ದುಡ್ಡಿನ ಬಗ್ಗೆ ನಾವು ನಮ್ಮ ಇಲಾಖೆ ಕೆಲಸ ಮಾಡ್ತಾ ಇರ್ತಕ್ಕಂಥ, ಅದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, ಬೇರೆ ಯಾವುದೇ ರೀತಿಯಾದ ವೆಲ್ತ್ ಟ್ಯಾಕ್ಸ್ ಇರ್ಬೋದು, ಮತ್ತೊಂದಿರ್ಬೋದು. ಈ ತೆರಿಗೆ ಹಣದಿಂದ ಆ ದೇಶದ ಖಜಾನೆ ತುಂಬುತ್ತೆ. ದೇಶದ ಖಜಾನೆ ತುಂಬುವಂಥ ನಿಟ್ಟಿನಲ್ಲಿ ಕಾಯ್ದೆಗಳನ್ನು ಮಾಡಿದ್ದೀವಿ. ಆ ಕಾಯ್ದೆಗಳನ್ನು ಮಾಡಿಕೊಂಡಾಗ ನಮಗೆ ನಾವೇ ಕೊಟ್ಟುಕೊಂಡಂಥ ಕಾಯ್ದೆ. ನನ್ನ ವಯಸ್ಸಿನವರೇನೋ ಪರವಾಗಿಲ್ಲ, ನನಗಿಂತ ಯಂಗ್ಸ್ಟರ್ಸ್ ತುಂಬ ಜನ ಕಾಣ್ತಾ ಇದ್ದೀರಿ, ನನಗಿಂತ ಕೆಲವರು ಸೀನಿಯರ್ಸು ಇದ್ದೀವಿ. ನಾವೇನು ಬರ್ಕೊಂಡ್ವಿ ಭಾರತದ ಸಂವಿಧಾನದಲ್ಲಿ? ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಬರ್ಕೊಂಡಿದ್ದೀವಿ. ಅದನ್ನು ನಾವು ಹೇಗೆ ನಿರಾಕರಿಸೋಕ್ಕಾಗುತ್ತೆ? ಇಲ್ಲ ಸರ್, ನಾವೇನದಕ್ಕೆ ಒಪ್ಪಿಗೆ ಇರಲಿಲ್ಲ, 28% ಹಾಕ್ಬಿಟ್ಟಿದ್ದಾರೆ, ನಾನು ಊಟ ಮಾಡಿಬಿಟ್ಟು 28% ಯಾಕೆ ಕೊಡಬೇಕು ಅಂತ ಮನಸ್ಸಿಗೆ ಅನಿಸುತ್ತೆ. GST 28% ಅಲ್ಲಿ ಲಕ್ಸುರಿ ರೆಸ್ಟೋರೆಂಟ್ ಇತ್ತು ಅಂತಂದರೆ ಅನಿಸುತ್ತೆ. ಆವಾಗ ಅವ್ರು ಹೇಳ್ತಾರೆ, ಇಲ್ಲಪ್ಪ, ಎಷ್ಟೋ ಜನ ಬಡವರಿದ್ದಾರೆ, ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾ ಇದ್ದೀನಿ ಆ ಮಕ್ಕಳಿಗೆ, ನಾನು ಎಲ್ಲಿಂದ ದುಡ್ಡು ತರಲಿ? ಅದನ್ನು ನಿನ್ನ ಹತ್ರ ಇರ್ತಕ್ಕಂಥ ಲಕ್ಸುರಿನ ನಾನು ತೆಗೆದುಕೊಂಡು ಅವ್ರಿಗೆ ಕೊಡ್ತಾ ಇದ್ದೀನಿ, ಅದಕ್ಕೋಸ್ಕರ ಖಜಾನೆ ತುಂಬಿಸು ಅಂತ ನಾನು ಕೇಳ್ತಾ ಇದ್ದೀನಿ. ಭಗವಂತ ನಿನಗೆ ಇವತ್ತು ಒಳ್ಳೆಯ ಸ್ಥಾನದಲ್ಲಿ ಕೊಟ್ಟಿದ್ದಾನೆ. ಆ ಸ್ಥಾನದಲ್ಲಿ ನಿನಗೆ ನಿನ್ನ ಈ ಮಣ್ಣನ್ನು ಉಪಯೋಗಿಸ್ಕೊಂಡು, ಈ ನೀರನ್ನು ಉಪಯೋಗಿಸ್ಕೊಂಡು, ಈ ದೇಶದ ಎಲ್ಲ ಸಂಪತ್ತನ್ನು ಉಪಯೋಗಿಸ್ಕೊಂಡು ನೀನು ನಿನ್ನ ಕೊಬ್ಬರಿಗೆಯನ್ನು, ನಿನ್ನ ಜೇಬನ್ನು ತುಂಬಿಸ್ಕೊತಾ ಇದೆಯಾ? ಅಂಥ ಸಂದರ್ಭದಲ್ಲಿ ಅಷ್ಟೋ ಇಷ್ಟೋ ಅವರಿಗೆ ಕೊಡಬಾರ್ದ ಅಂತ ಬಸವಣ್ಣನವರು 12ನೇ ಶತಮಾನದಲ್ಲಿ ಇದನ್ನು ನಮಗೆ ಹಾಕಿಕೊಟ್ರು. ಅವರು ಸ್ಪಷ್ಟವಾದ ನುಡಿಗಳಲ್ಲಿ ಹೇಳ್ತಾರೆ, ನೋಡಪ್ಪ, ಶುದ್ಧ ಕಾಯಕವನ್ನು ಮಾಡಬೇಕು ಅಂತ, ಕರ್ಮವನ್ನು ಮಾಡಬೇಕು, ಬಿಟ್ಟಿ ಕೂತು ತಿನ್ಬೇಡ ಅಂತಕ್ಕಂಥದ್ದು. ನೋ ಫ್ರೀ ಬೀಸ್. ದಿಸ್ ಈಸ್ ದಿ ಫಸ್ಟ್ ಪರ್ಸನ್ ಹೂ ಟೋಲ್ಡ್ ಫಾರ್ ದಿ ಎಂಟೈರ್ ನೇಷನ್, ಎಂಟೈರ್ ಕಂಟ್ರಿ, ಎಂಟೈರ್ ವರ್ಲ್ಡ್ ಈಸ್ ಬಸವಣ್ಣವರು. ಏನು ಹೇಳಿದ್ರು? ದುಡಿದು ತಿನ್ನು ಅಂತ ಹೇಳಿದ್ರು. ದುಡಿದು ತಿನ್ನು ಅಂತ ಹೇಳಿದ್ರು. ಹೇಗೆ ದುಡಿಬೇಕು? ದೇವರ ಕಾರ್ಯ ಅದೆಲ್ಲ ಮಾಡಬೇಕಲ್ಲ, ಅದು ಮಾಡಬೇಕಲ್ಲ ಅಂದರೆ ಮಾಡು, ಅದನ್ನೇನು ಬೇಡ ಅಂತ ಹೇಳಿಲ್ಲ. ಅಂಗೈಲಿ ಲಿಂಗವನ್ನು ಇಟ್ಕೋ, ಇಷ್ಟಲಿಂಗವನ್ನು ಅಂಗೈಲಿ ಇಟ್ಕೊಂಡು ಒಂದು ತೊಟ್ಟು ನೀರು ಹಾಕು. ನಿನ್ನ ಹತ್ರ ಮಲ್ಲಿಗೆ ಹೂವಿಗೆ ಕೊಡೋಕ್ಕೆ ಶಕ್ತಿ ಇಲ್ಲ ಅಂತಂದರೆ ಬೇಡ, ನಮ್ಮ ಈಶ್ವರ ಅದನ್ನೇನು ಕೇಳಲ್ಲ. ಬೀದಿನಲ್ಲಿ ಬೆಳೆದಿರ್ತಕ್ಕಂಥ ತುಂಬೆ ಹೂವನ್ನು ಇಟ್ಬಿಡು, ಶಿವನೇ ನನ್ನನ್ನು ಕಾಪಾಡು ಅಂತ ಹೇಳು, ವಾಪಸ್ ಕಡೆಗೆ ಹಾಕೊಂಡ್ಬಿಡು, ಕೆಲಸ ಮಾಡೋದಕ್ಕೆ ಹೋಗು. ನಿನ್ಗೇನು ಕೆಲಸ ಇದೆಯೋ ಅದನ್ನು ಕೊಟ್ಟಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತ ಕೊಟ್ಟಿದ್ದಾರೆ, ಕೆಲಸ ಮಾಡೋಕ್ಕೆ ಹೋಗು. ಅಲ್ಲಿ ಡ್ರೈವರ್ ಕೆಲಸ ಕೊಟ್ಟಿದ್ದಾರೆ, ಡ್ರೈವರ್ ಆಗು. ಅಲ್ಲಿ ಆಫೀಸರ್ ಕೆಲಸ ಕೊಟ್ಟಿದ್ದಾರೆ, ಅದು ಸೂಪರ್ವೈಸ್ ಮಾಡು. ನನಗೆ ಕೋರ್ಟಿನ ಕೆಲಸ ಕೊಟ್ಟಿದ್ದಾರೆ, ನಾನು ಮಾಡಲಿ. ನನಗೊಬ್ಬರು ಗನ್ಮೆನ್ ಕೊಟ್ಟಿದ್ದಾರೆ, ನನ್ನ ರಕ್ಷಣೆಯನ್ನು ಕಾಪಾಡ್ತಕ್ಕಂಥದ್ದು, ಅವ್ರ ಕೆಲಸವನ್ನು ಅವ್ರು ಮಾಡಲಿ. ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಅದರಲ್ಲಿ ಬಂದಿದ್ದಂತಹ ದುಡ್ಡು ಏನು ಬರುತ್ತೆ, ಅದು ಶುದ್ಧ ಕಾಯಕದಿಂದ ಬಂದಂತಹ ದುಡ್ಡು ಅಂತ ಬಸವಣ್ಣವ್ರು ಹೇಳ್ತಾರೆ. ಇದನ್ನು ತಗೊಂಡಾಗ ಏನು ಮಾಡಬೇಕು? ಮನೆಯಲ್ಲಿರ್ತಕ್ಕಂಥ ಶ್ರೀಮತಿ ಅವ್ರಿಗೆ ಅದನ್ನು ಕೊಟ್ಟು, ಇವತ್ತು ನನ್ನ ಸಂಪಾದನೆ ಇಷ್ಟಿದೆ ನೋಡಮ್ಮ, ಇದರಲ್ಲಿ ಏನು ಬರುತ್ತೆ ಅದಕ್ಕೆ ವ್ಯವಸ್ಥೆ ಮಾಡು ಅಂತ ಕೇಳಬೇಕು. ಹಾಗೆ ಮಾಡಿದಂತಹ ಅಡುಗೆಯನ್ನು ಯಾರಾದರಿಗೆ ಇವತ್ತಿಗೆ ದುಡ್ಡು ಬಂದಿಲ್ವಾ, ಅವರಿಗೆ ಊಟ ಸಿಕ್ಕಿಲ್ವಾ ಅನ್ನೋ ಬಡವರು ಯಾರು ಇದ್ದು ಅಂತಂದರೆ ಅವರಿಗೆ ಕೊಡಬೇಕು. ಅದನ್ನು ದಾಸೋಹ ಅಂತ ಬಸವಣ್ಣವರು. ಹಾಗೆ ಮಾಡಿದಂತಹ ದಾಸೋಹವನ್ನು ಎಲ್ಲರೂ ಇದ್ದಾರೆ, ಎಲ್ರಿಗೂ ಚೆನ್ನಾಗಿದೆ, ಇವತ್ತು ಎಲ್ಲರ ಮನೆಯಲ್ಲೂ ಊಟ ಇದೆ ಅಂತಂದರೆ ಪ್ರಾಣಿ ಪಕ್ಷಿಗಳಿಗೆ ಇಡು ಅಂತ ಹೇಳ್ತಾರೆ ಬಸವಣ್ಣವರು. ಅಂತಹ ಪ್ರಾಣಿ ಪಕ್ಷಿಗಳಿಗೆ ಇಟ್ಟಾದ ಮೇಲೆ ಮಿಕ್ಕಿದ್ದು ಏನಿರುತ್ತೆ ನಿಮಗೆ, ಅದನ್ನು ಪ್ರಸಾದ ಅಂತ ಬಸವಣ್ಣವರು. ಎಷ್ಟು ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆ ನೋಡಿ. ಅಂತಹ ಶುದ್ಧ ಕಾಯಕದಿಂದ ಬಂದಂತಹ ದುಡ್ಡನ್ನು ದಾಸೋಹಕ್ಕೆ ಇಟ್ಟು ಮಿಕ್ಕಿದ್ದನ್ನು ಪ್ರಸಾದವನ್ನು ಹೊಂದಿಸಿದರೆ ನಿಮಗೆ ಅಜೀರ್ಣ ಆಗೋದಿಲ್ಲ. ಇದು ನನ್ನ ಅಶ್ಯೂರೆನ್ಸು. ಬೇಕಾದ್ರೆ ಯಾವ ಡಾಕ್ಟರ್ನಾರು ಕೇಳಿ, ಹಿತಂ ಭುಕ್ತಿ ಹಿತಬುಕ್ ಮಿತಬುಕ್ ಅಂತ. ಹಿತವಾಗಿ ಎಷ್ಟು ಹೊಟ್ಟೆಗಾಗುತ್ತೋ ಅಷ್ಟನ್ನು ತಿನ್ನಬೇಕು, ಮಿತವಾಗಿ ತಿನ್ನಬೇಕು ಅಂತ. ಹಾಗಿದ್ದಂಥ ಪಕ್ಷದಲ್ಲಿ ಯಾರೋ ಒಬ್ಬ ವ್ಯಕ್ತಿ ತಾನು ಈ ಭಾರತದ ದೇಶದ ಎಲ್ಲ ಸಂಪತ್ತಿನಿಂದ ತಾನು ಶ್ರೀಮಂತನಾದ ಮೇಲೆ ಸರ್ಕಾರಕ್ಕೆ ಕೊಡಬೇಕಾದ ತೆರಿಗೆಯನ್ನು ವಂಚಿಸಲು ಪ್ರಯತ್ನ ಮಾಡಿದಾಗ ಅವರನ್ನು ಹಿಡಿದಾಕೊಳ್ಳೋಕೆ ಹೋಗಿ ನಿಮ್ಮೆಲ್ಲ ಡಿಪಾರ್ಟ್ಮೆಂಟ್ನ ಮಾಡಬೇಕಾಗುತ್ತೆ. ಆ ಡಿಪಾರ್ಟ್ಮೆಂಟ್ನಲ್ಲಿ ನಾವು ಎಷ್ಟು ಸುಂದರವಾಗಿ ಕೆಲಸ ಮಾಡ್ತೀವಿ ಅಂತ ಅನ್ನೋದ್ರ ಮೇಲೆ, ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ, ಎಷ್ಟು ಸಂಯಮದಿಂದ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ, ಎಷ್ಟು ಕಾರಣವಾಗಿ ನಾವು ನಡೀತೀವಿ ಅನ್ನೋದ್ರ ಮೇಲೆ ಡಿಪಾರ್ಟ್ಮೆಂಟಿನ ಸಕ್ಸಸ್ ಉಳಿತಾ.
ಡಿಪಾರ್ಟ್ಮೆಂಟಿನ ಸಕ್ಸಸ್ ಬರಬೇಕಾಯಿತು ಅಂತಂದರೆ ಪ್ರತಿಯೊಬ್ಬರು ಗಡಿಯಾರದಲ್ಲಿರ್ತಕ್ಕಂಥ ಒಂದು ಸಣ್ಣ ಸ್ಪ್ರಿಂಗು ಬಿಟ್ಟು ಹೋದರೆ ಹೇಗೆ ಇಡೀ ಗಡಿಯಾರ ನಿಂತೋಗುತ್ತೋ ಹಾಗೆ ತಮ್ಮೆಲ್ಲರ ಪ್ರತಿಯೊಬ್ಬರ ಪರಿಶ್ರಮದಿಂದ ಇಲಾಖೆ ಇವತ್ತು ಅಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ. ತಮ್ಮ ಪರಿಶ್ರಮ ಸಂಯಮದಿಂದ ಇರಲಿ, ನೈಸರ್ಗಿಕ ನ್ಯಾಯ ತತ್ವಕ್ಕೆ ಅನುಗುಣವಾಗಿರಲಿ ಅನ್ನೋ ವಿಚಾರವನ್ನು ಹೇಳ್ತಾ ಸಂಯಮವನ್ನು ಕಾಪಾಡಿಕೊಳ್ಳೋದು ಹೇಗೆ. ಅಲ್ಲಿಗೆ ಈಚ್ ಒನ್ ಆಫ್ ಯು in your respective positions, please understand this, each one of you in your respective positions are important for the department. ಒಬ್ಬರು ಯಾರೋ ಏನಾರು ನೀವು ನೋಡಿರ್ತೀರಿ, IPL ನೋಡಿರ್ತೀರಿ, ಒಂದು ಕ್ಯಾಚ್ ಬಿಟ್ಬಿಡ್ತಾನೆ, ಅದು ಟರ್ನ್ ದಿ ಗೇಮ್ ಇಟ್ಸೆಲ್ಫ್. ಫೀಲ್ಡರ್ ಆಫ್ಟರ್ ಆಲ್ ಫೀಲ್ಡರ್, ಅವ್ನಿಗೇನು ಬ್ಯಾಟಿಂಗ್ ಸಿಕ್ಕಿಲ್ಲ, ಬೌಲಿಂಗ್ ಸಿಕ್ಕಿಲ್ಲ, ಆಫ್ಟರ್ ಆಲ್ ಫೀಲ್ಡರ್ ಅಂದ್ಬಿಡ್ತೀವಿ. ಒಳ್ಳೆ ಬ್ಯಾಟ್ಸ್ಮನ್ ಒಂದು ಕ್ಯಾಚ್ನ ಬಿಟ್ಬಿಟ್ರೆ ಆ ಬ್ಯಾಟ್ಸ್ಮನ್ ಬಿಟ್ಟಿದ್ದಂಥ ಒಂದು ಫೀಲ್ಡರ್ ಬಿಟ್ಟಿದ್ದಂಥ ಕ್ಯಾಚಿಂದ ಅವತ್ತು ಆ ಎದುರುಗಡೆ ಟೀಮ್ ಗೆದ್ದುಬಿಡುತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿ, ಅದೇ ದೇವರ ಪೂಜೆ, ಅದನ್ನೇ ಶುದ್ಧ ಕಾಯಕ ಅಂತ ಬಸವಣ್ಣವ್ರು ಹೇಳಿದ್ದು. ಹಾಗಿರ್ಬೇಕಾದ್ರೆ ಸಂಯಮ ಯಾವುದನ್ನು ಕಾಪಾಡ್ಕೋಬೇಕು ಅನಿಸುತ್ತೆ. 1.5 ಗಂಟೆ ಟ್ರಾಫಿಕ್ ನಮ್ಮ ಮನೆಯಿಂದ ಇಲಾಖೆಗೆ ಸೇರುತ್ತೆ. 10:35ಕ್ಕೆ ಹೋಗಿದ್ದೀರಿ. ನಿಮ್ಮ HR ಅಥವಾ ಯಾರು ಅಟೆಂಡೆನ್ಸ್ ತಗೋತಾರೋ ಅವ್ರು ಏನು ಮಾಡ್ತಾರೆ, ಆಬ್ಸೆಂಟ್ ಅಂತ ಬಂದುಬಿಡ್ತಾರೆ. ನಿಮ್ಗೇನು ಅನಿಸುತ್ತೆ, ನಾನು ಬಂದಿದ್ದೀನಿ ಅರ್ಧ ದಿನ ಆಬ್ಸೆಂಟ್ ಹಾಕ್ಬೇಕು ಅಂತ ಸಾಹೇಬ್ರ ಹತ್ರ ಹೋಗ್ತಾರೆ. ಸಾಹೇಬ್ರು ಏನ್ರಿ ಅದು? ಸರ್ ದಿನ ಲೇಟಾಗಿ ಬರ್ತಾಳೆ ಸರ್, ಅವಳು ದಿನ ಲೇಟಾಗಿ ಬರ್ತಾಳೆ ಸರ್, ಅದಕ್ಕೆ ಇವತ್ತು ಆಬ್ಸೆಂಟ್ ಆಗಿದೆ. ಯಾರು ನೋಡಿದ್ರು? ಒಬ್ಬ ಸೆಕ್ರೆಟ್ರಿ, ಭಾಳ ಒಳ್ಳೆ ಕೆಲಸಗಾರ್ತಿ, ಆದರೆ ಮನೆ ಕಡೆ ತೊಂದರೆ ಇತ್ತು. ನಾನು ಆಗಲೇ ಹೇಳಿದ್ನಲ್ಲ, 2 ಕಡೆ ಮ್ಯಾನೇಜ್ ಮಾಡಬೇಕು ಅಂತ. ಮನೆ ಕಡೆ ತೊಂದರೆ ಇತ್ತು, ಎಲ್ಲ ಸರಿ ಮಾಡಿ ಆಫೀಸಿಗೆ ಬರುವಾಗ ಪ್ರತಿ ದಿವಸ ಲೇಟ್. ಅದು ಇದ್ದಾಗ ಅವರ ಬಾಸ್ಗೆ ಅವಳಿಗೆ ಕಾರ್ಯಕ್ಷಮತೆ ಬಗ್ಗೆ ತುಂಬ ಪ್ರೀತಿ ಇತ್ತು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ, ಇದ್ದಷ್ಟು ಹೊತ್ತು ಎಲ್ಲೂ ವೇಸ್ಟ್ ಮಾಡ್ತಾಳೆ, ಕೆಲಸ ಮಾಡ್ತಾಳೆ, ಅದೆಲ್ಲ ಸರಿ ಇದೆ. ಲೇಟ್ ಮಾತ್ರ ಬರ್ತಾಳಲ್ಲ ಯಾಕೆ? ಒಂದಿನ ಕರೆದು ಕೇಳಿದ್ರು, ಯಾಕಮ್ಮ ಲೇಟ್ ಅಂತ. ಹೀಗೆ ದಿನ ಆಗ್ತಾ ಇತ್ತು. ಕೊನೆಗೆ ಅವಳೊಂದಿಷ್ಟು ಉದ್ದ ಟೈಪ್ ಮಾಡಿಕೊಡ್ತಿತ್ತು. ಇವತ್ತು ನಮ್ಮ ಮನೆಯಲ್ಲಿ ನನಗೂ ಹುಷಾರಿಲ್ಲ, ನಾಳೆ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ಹುಷಾರಿರಲ್ಲ, ನಾಡಿದ್ದು ಮಕ್ಳಿಗೆ ಹುಷಾರಿರಲ್ಲ, ನಮ್ಮ ಅಜ್ಜಿ 6ನೇ ಸತಿ ತೀರ್ಕೊಂಡಿದ್ದಾಳೆ, ಮಳೆ ಬಂದಿತ್ತು, ಆಟೋ ರಿಕ್ಷಾ ಸಿಗಲಿಲ್ಲ, ಈ ಥರ ಒಂದು 12-15 ಹಾಕ್ಬಿಟ್ಟು, ಸರ್ ನಾನು ದಿನ ಲೇಟ್ ಬರೋಳೆ, ಯಾವುದಾದ್ರು ಒಂದು ಕಾರಣ ಹಾಕ್ಕೊಂಡು ಮಾಫ್ ಮಾಡಿ. ಹಾಗೆ ಸಂಯಮ ಯಾವಾಗ ಬೇಕಾಗುತ್ತೆ ನಮಗೆ ಅಂತಂದರೆ, ನನ್ನ ಕಡೆ ಎಷ್ಟು ತಪ್ಪಿದೆ ಅಂತ ನೋಡ್ಕೋಬೇಕು. ಇಲಾಖೆಗೆ ನಾನು ಕೊಡಿಸ್ತಕ್ಕಂಥ ಒಂದು ಏನು ನನ್ನ ಸೇವೆ ಏನಿದೆ, ಆ ಸೇವೆಯಲ್ಲಿ ಏನು ಹುಳುಕುಗಳಿದೆ ಅನ್ನೋದನ್ನು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಆತ್ಮಾವಲೋಕನ ಮಾಡಿಕೊಂಡ್ರೆ ಎ ಸ್ಟೆಪ್ ಅಹೆಡ್ ವಿಲ್ ಬಿ ಎ ಮೈಲ್ ಅಹೆಡ್ ಅಂತ ಒಂದು ಗಾದೆ. ಒಂದು ಹೆಜ್ಜೆ ನಾವು ಹೆಚ್ಚಿಗೆ ಇಟ್ಟರೆ ಎಷ್ಟೋ ಜನ ಸೇರಿಕೊಂಡು ಒಂದೊಂದು ಹನಿಗಳು ಕೂಡ ಸೇರಿ ಸಾಗರ ಆಗುವಂತೆ ತಾವೆಲ್ಲರೂ ಕೂಡ ಒಂದು ಹೆಜ್ಜೆ ಎಕ್ಸ್ಟ್ರಾ ಇಟ್ಟರೆ ಒಂದು ಮೈಲಿ ಇಲಾಖೆಗೆ ಮುಂದುವರಿತಕ್ಕಂಥದ್ದು. ಅಲ್ಲಿಯ ಹಣ ತಿಂದಿದ್ದೀವಿ ನಾವು. ಇಲಾಖೆ ಕೊಡ್ತಕ್ಕಂಥದ್ದು, ನಿಮಗೆ ಕೊಡ್ತಕ್ಕಂಥ ಸಂಬಳ ಎಲ್ಲಿಂದ ಬರುತ್ತೆ? ಪುನಃ ಟ್ಯಾಕ್ಸ್ ಪೇಯರ್ ಮನಿನೇ. ನನಗೆ ಕೊಡ್ತಕ್ಕಂಥ ಸಂಬಳ ಎಲ್ಲಿಂದ ಬರುತ್ತೆ? ಅದು ಕೂಡ ಟ್ಯಾಕ್ಸ್ ಪೇಯರ್ ಮನಿನೇ. ಅದ್ರಲ್ಲಿ ನಾನು ಇದೀನಲ್ಲ ಸರ್ ಅಂದರೆ, ಹೌದು ನೀನು ಇದೆಯಾ. ನಿನಗೆ ಕೊಟ್ಟಂಥ ನಿನ್ನ ಟ್ಯಾಕ್ಸಿನ ಹಣ ಸಮರ್ಪಕವಾಗಿ ಉಪಯೋಗ ಆಗಬೇಕು ಅಂತಂದರೆ ನಾವೆಲ್ಲ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕಲ್ವಾ? ಹಾಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಯಮ ಅಂತ ಹೇಳಿದ್ದೀವಿ. ಯಮನಿಯಮ ಪ್ರಾಣಾಯಾಮ ಅಂತ ಹೇಳ್ತಕ್ಕಂಥದ್ದು ಯೋಗದ ಭಾಗ. ಅಂದರೆ ಒಂದು ಕೋಡ್ ಆಫ್ ಕಾಂಡಕ್ಟ್ ನಾವು ಹಾಕ್ಕೋಬೇಕು. ಆ ಕೋಡ್ ಆಫ್ ಕಾಂಡಕ್ಟು ಸಮ್ಯಕ್ ಯಮಃ. ಸಮ್ಯಕ್ ಅಂತಂದರೆ ಅಟೆನ್ಷನ್ ಅಂತಾರಲ್ಲ, PT ಮಾಸ್ಟರ್. ಆವಾಗ ನಾವು ಅಟೆನ್ಷನ್ ಅಂತಂದಾಗ ಎಲ್ಲರೂ ಕೂಡ ವೇದಿಕೆ ಕಡೆಗೆ ನೋಡ್ತಾ ಇರ್ತೀವಿ, ಹೆಡ್ ಮಾಸ್ಟರ್ ಕಡೆಗೆ ನೋಡ್ತಾ ಇರ್ತೀವಿ, ಎದೆ ಉಪ್ಸಿಗೆ ನಿಂತಿರ್ತೀವಿ. ಸ್ಟ್ಯಾಂಡರ್ಡ್ ಟೀಸ್ ಅಂತಂದರೆ ಅಕ್ಕಪಕ್ಕ ನೋಡೋಕ್ಕೆ ಶುರು ಮಾಡ್ತೀವಿ. ಇದು ನಮಗೆ ಶಾಲೆಯಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಸಮ್ಯಕ್ ಅನ್ನೋದು ಅಟೆಂಟಿವ್. ಸಂಯಮ ಅಂತಂದರೆ ಒಂದು ಕೋಡ್ ಆಫ್ ಕಾಂಡಕ್ಟ್ ಏನಿರುತ್ತೆ, ಅದನ್ನು ಯಾವಾಗಲೂ ಅಟೆಂಟಿವ್ ಆಗಿರಬೇಕು ಅಂತಕ್ಕಂಥದ್ದು. ಒಂದು ಫೈಲ್ ಬಂದಿದೆ ನನ್ನ ಹತ್ರ, ಇದರೊಳಗಡೆ ಯಾವನೋ ತೆರಿಗೆ ಹಣವನ್ನು ಕದ್ದಿದ್ದಾನೆ ಅಂತ ಗೊತ್ತಾಯಿತು ಅಂತಂದರೆ, ಅಥವಾ ಚಾಪೆ ಕೆಳಗಡೆ ನುಸುಳಿಕೆ ನೋಡ್ತಾ ಇದ್ದಾನೆ ಅಂತ ನಿಮ್ಮ ಮನಸ್ಸಿಗೆ ಬಂದರೆ, ಕಮ್ ವಾಟ್ ಮೇ, ಅದನ್ನು ಟಾಲರೇಟ್ ಮಾಡಬೇಡಿ. ಯಾರು ಕೂಡ ಯಾವುದೇ ಅನ್ಯಾಯವನ್ನು ಖಂಡಿತವಾಗಿ ಟಾಲರೇಟ್ ಮಾಡಬೇಡಿ. ನಾಳೆ ನಾನು ತಪ್ಪು ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ, ನೇರವಾಗಿ ನನ್ನನ್ನು ಪ್ರಶ್ನಿಸ್ತಕ್ಕಂಥ ಹಕ್ಕು ನಿಮಗೆ ಇಲಾಖೆಯಿಂದ ಅಧಿಕಾರದ ಮುಖಾಂತರ, ಕಾನೂನಿನ ಮುಖಾಂತರ ಇದೆ. ಪ್ರಶ್ನಿಸುವಾಗ ಪ್ರಶ್ನಿಸೋ ರೀತಿ ಸಂಯಮದಿಂದ ಇರುತ್ತೆ. ಅಲ್ಲಿಗೆ ನಿಮಗೆ ನೈಸರ್ಗಿಕ ನ್ಯಾಯ ತತ್ವಗಳು ಏನು ಅನ್ನೋದು ಗೊತ್ತಾಗುತ್ತೆ. ಯಾಕೆ ನೈಸರ್ಗಿಕ ನ್ಯಾಯ ತತ್ವಗಳನ್ನು ನಾವು ಅನುಸರಿಸ್ಕೋಬೇಕಾಗುತ್ತೆ?
ಸಂಯಮ ಮತ್ತು ನೈಸರ್ಗಿಕ ನ್ಯಾಯ ತತ್ವಗಳು ಹೇಗೆ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋದನ್ನು ಬರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮಗ ತಪ್ಪು ಮಾಡಿದ್ದಾನೆ ಅಂತ ಪಕ್ಕದ ಮನೆಯವರು ಬಂದು ನಿಮಗೆ ದೂರನ್ನು ಕೊಟ್ಟಿದ್ದಾರೆ. ಅವರ ಮಗ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ನಿಮ್ಮ ಹುಡುಗ ಹೇಳ್ತಾ ಇದ್ದಾನೆ. ಈಗ ತೀರ್ಮಾನ ಮಾಡಬೇಕಾದವ್ರು ನೀವ ಅಥವಾ ಮೂರನೇ ಮನೆಯವರ? ಎಷ್ಟು ಸಿಂಪಲ್ ಪಾಯಿಂಟ್ ನೋಡಿ. ಒನ್ ಕೆನ್ ನಾಟ್ ಬಿ ಜಡ್ಜ್ ಆಫ್ ಹಿಸ್ ಓನ್ ಕಾಸ್ ಅನ್ನೋದಕ್ಕೆ ಸುಲಭವಾಗಿರ್ತಕ್ಕಂಥದ್ದು ಕ್ರಿಕೆಟ್ ಆಟ. ಇಬ್ಬರು ಮನೆ ಮಕ್ಕಳು ಹೋಗಿದ್ದಾರೆ. ಅವ್ನು ಹೇಳ್ತಾನೆ ಬ್ಯಾಟ್ ತಗೊಂಡವನು ನಂಗೆ ಹೊಡೆದ ಅಂತ, ಅದಕ್ಕೆ ಮುಂಚೆ ಕೆಳಗಡೆ ಇರ್ತಕ್ಕಂಥ ಮಣ್ಣು ತೆಗೆದು ನನ್ನ ಕಣ್ಣಿಗೆ ಎರಿಸಿದ ಅಂತ ಇಬ್ಬರದು ಆರೋಪ ಪ್ರತ್ಯಾರೋಪ. ಈಗ ನಿಮ್ಮ ಮನೆಯವರೇ ನೀವು ತೀರ್ಮಾನ ಮಾಡಿದ್ರೆ ನಿನ್ನ ಮಗನ ಪರವಾಗಿ ತೀರ್ಮಾನ ಮಾಡ್ತಿ. ಆ ಬಯಾಸ್ ಬಂದುಬಿಡುತ್ತೆ. ಹಾಗೆ ಆ ಬಯಾಸ್ ಬರಬಾರದು ಅನ್ನೋದಕ್ಕೋಸ್ಕರ ಮೂರನೇ ವ್ಯಕ್ತಿ ಅದಕ್ಕೆ ತೀರ್ಪುಗಾರನಾಗಬೇಕು. ಸ್ವಲ್ಪ ಎಲ್ಲ ಕ್ರಿಕೆಟ್ ಗೊತ್ತಿರೋರೆಲ್ಲ ಯೋಚಿಸಿ. ನಾವೊಂದು ಸತಿ ಪಕ್ಕದ ರಾಷ್ಟ್ರಕ್ಕೆ ಹೋಗಿದ್ವಿ. 5 ಒನ್ ಡೇ ಇಂಟರ್ನ್ಯಾಷನಲ್ಲು, 5 ಟೆಸ್ಟು. ಅಲ್ಲೆಲ್ಲ ಇದ್ದರು, ಎಲ್ಲ ಮಾಡಿದರು. ಅಲ್ಲಿ ಅವ್ರಿಗೆ ಹೇಳ್ಕೊಟ್ಟಿದ್ರು, ಬ್ಯಾಟಿಗೆ ಬಡಿದಿರೋ ಥರ ನೀವು ಬೌಲಿಂಗ್ ಮಾಡಬೇಕು ಅಂದರೆ ಎಲ್ಲರೂ ಸೇರ್ಕೋಬೇಕು. ಡೆಲಿಬರೇಟ್ ಪ್ಯಾಡಿಂಗ್ ಅಂತ ಅಂದರೆ ಈ ಕೈಯಲ್ಲಿ ಇಷ್ಟುದ್ದ ಬ್ಯಾಟ್ ಕೊಟ್ಟಿದ್ದಾರೆ. ಬಾಲ್ನ ನೀವು ಬ್ಯಾಟಿಂದ ಬಾರಿಸ್ಬೇಕು, ಕಾಲಿಂದ ಯಾಕೆ ತಡೆ ಹಿಡಿಬೇಕು. ದಿಸ್ ಶೋಸ್ ವಾಟ್ ಇನ್ಫೀರಿಯಾರಿಟಿ ಅಂತ. ಕೊಟ್ಟಿರೋದೇ ಬ್ಯಾಟು, ಇರೋದೇನಕ್ಕೆ ಹೊಡೆಯೋಕ್ಕೆ. ನೀನು ಬೌನ್ಸರ್ ಹಾಕು, ನಾನು ಸಿಕ್ಸರ್ ಹೊಡಿತೀನಿ ಅನ್ನೋ ಟೆಂಪರ್ಮೆಂಟ್ನ ಎಲ್ಲರೂ ಇಟ್ಕೋಬೇಕು. ಯಾಕೆಂದರೆ ನಾನು ಮಾಡ್ತಿರ್ತಕ್ಕಂಥದ್ದು ಬ್ಯಾಟ್ಸ್ಮನ್ ಅಂತ. ನೀನು ಬೌನ್ಸರ್ ಹಾಕ್ತೀನಿ ಅಂತಂದರೆ ಅಲ್ಲಿಗೆ ಕಳಿಸ್ತೀನಿ ಸಿಕ್ಸರ್ ಅನ್ನೋದನ್ನು. ಒಂದು ಬಾಲ್ಗೆ ಒಂದು ಬೌನ್ಸರ್ಗೆ ನೀವು ಸಿಕ್ಸರ್ ಹೊಡೆದ್ರೆ ಆ ಓವರ್ ಪೂರ್ತಿ ಇನ್ನೊಂದು ಬೌನ್ಸರನ್ನು ಹಾಕೋದಿಲ್ಲ. ಅರ್ಥ ಮಾಡ್ಕೋಬೇಕು. ಹೀಗೆಲ್ಲ ಆಯಿತು. ಆ ರಾಷ್ಟ್ರಕ್ಕೆ ಹೋದ್ವಿ ನಾವು. 5 ಟೆಸ್ಟನ್ನು ಸೋತ್ವಿ, 5 ಒನ್ ಡೇ ಇಂಟರ್ನ್ಯಾಷನಲ್ಲು ಸೋತ್ವಿ. ತೆಂಡೂಲ್ಕರ್ ಅವರು ಕ್ಯಾಪ್ಟನ್. ಅದು ಮುಚ್ಚಿ ರಾತ್ರಿ ಲಾಸ್ಟ್ ಫ್ಲೈಟ್ಗೆ ಬಾಂಬೆಗೆ ಏರ್ಪೋರ್ಟಿಗೆ ಬಂದರು. ಹಿಂದ್ಗಡೆ ಭಾಗದಿಂದ ಹೋದ್ವಿ. ಪುಣ್ಯ ಯಾವುದೂ ಟಿ ವಿ ಚಾನಲ್ ಇರಲಿಲ್ಲ. ಇದ್ದಿದ್ರೆ ಅಲ್ಲೇನೇ ಬ್ರೇಕಿಂಗ್ ನ್ಯೂಸ್ ಬಂದ್ಬಿಡೋದು. ಬರೀ ಪೇಪರ್ನವ್ರು ಮಾತ್ರ ಇದ್ದರು. ಅಲ್ಲೂ ಒಬ್ರು ಇದ್ದರು. ರಾತ್ರಿ 1:30 ಗಂಟೆ ಅವ್ರು ರೀಚ್ ಆದಾಗ ಕೇಳ್ತಾರೆ, ಯಾಕೆ ನೀವು ಎಲ್ಲ 5 ಮ್ಯಾಚು ಒನ್ ಡೇ ಇಂಟರ್ನ್ಯಾಷನಲ್ಲು, 5 ಟೆಸ್ಟು ಎಲ್ಲ ಸೋತೋಗ್ಬಿಟ್ವಿ, ನಾವು ಅಷ್ಟೊಂದು ದುರ್ಬಲವಾದ ಕ್ರಿಕೆಟಿನ ತಂಡವಾ ಅಂತ ಪ್ರಶ್ನೆ ಕೇಳ್ತಾರೆ. ಯಾರು? ಪತ್ರಕರ್ತರು. ಅದಕ್ಕೆ ತೆಂಡೂಲ್ಕರ್ ಅವ್ರ ಉತ್ತರವನ್ನು ನೀವು ನೆನಪಿಸ್ಕೋಬೇಕು. ಅದನ್ನು ನೆನಪಿಸ್ಕೊಂಡ್ಬಿಟ್ರೆ ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸು ನಾನು ಸಕ್ಸಸ್ಫುಲ್ಲಾಗಿ ನಿಮ್ಗೆ ಹೇಳಿದೆ. ಅವ್ರು ಏನು ಹೇಳ್ತಾರೆ ತೆಂಡೂಲ್ಕರ್ ಅಂತಂದರೆ, ನಾವು 11 ಜನ ಆಡಿದ್ವಿ, ಅವ್ರು 13 ಜನ ಆಡಿದ್ರು ಅಂತ. ಇನ್ನಿಬ್ರು ಯಾರು ಅಂದರೆ ಅಂಪೇರ್ಸು. ನೀವು ತಲೆಗಾರರು ಬಡ್ದಿರಲಿ ಬಾಲು, ಮೊಣಕೈಗಾರರು ಬಡ್ದಿರಲಿ, ಅವನು LBW ಅಂತ ಕೇಳೋಕ್ಕೆ ಇವ್ರು ಕೊಡೋಕ್ಕೆ. ಹಿಂಗಾಗ್ಬಿಟ್ರೆ ಇಲಾಖೆನಲ್ಲಿ ನಾನು ಒಬ್ಬ ತೆರಿಗೆ ಕಟ್ಟೋನಾಗಿ ಬಂದಾಗ ನನಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಕಮರ್ಷಿಯಲ್ ಟ್ಯಾಕ್ಸನ್ನು ತಗೋಬೇಕು ಅಂತ ಇದೆ. GSTಗೆ ಕಾನೂನುಗಳನ್ನ ಮಾಡಿದ್ದಾರೆ. ಅದರ ಅಡಿಯಲ್ಲಿ ನನಗೆ ಸಲ್ಲಬೇಕಾಗಿರ್ತಕ್ಕಂಥ ಕೆಲವು ಎಕ್ಸಮ್ಷನ್ಸ್ನ ನಾನು ಕೇಳ್ತಾ ಇದ್ದೀನಿ. ನೀವು ತೀರ್ಮಾನ ಮಾಡಬೇಕು. ತೀರ್ಮಾನ ಮಾಡುವಾಗ ಕಾನೂನಿಗೆ ಅನುಗುಣವಾಗಿ ತೀರ್ಮಾನ ಮಾಡಬೇಕೇ ಹೊರತು ಇಲ್ಲ ನಮ್ಮೆಲ್ಲ ಏನಾದರೂ ಮಾಡ್ಕೋ, ನಿನ್ನ ರಿಟರ್ನ್ ನಾನು ರಿಜೆಕ್ಟ್ ಮಾಡಿ ಇಷ್ಟು ಟ್ಯಾಕ್ಸ್ ರೈಸ್ ಮಾಡೇ ಮಾಡ್ತೀನಿ ಅಂತ ಹೇಳ್ತು ಅಂತಂದರೆ ನೆಕ್ಸ್ಟ್ ಲೆವೆಲ್ ಇದನ್ನಲ್ಲ ನನ್ನ ಹತ್ರ ಬರ್ತಾರೆ, ನಾನು ಆಟೋಮ್ಯಾಟಿಕ್ ಅನ್ಸ್ಬೇಕು. ಇಷ್ಟೇ ಆಗ್ತಿರ್ತಕ್ಕಂಥದ್ದು. ಸಂಯಮ ಇಲ್ಲ. ಸೊ ಸಂಯಮದಲ್ಲಿ ಮೊದಲನೇ ಭಾಗ ಏನಾಯಿತು? ನಿಮ್ಮ ಸೆಲ್ಫ್ ಡಿಸಿಪ್ಲಿನ್ ಬೇಕು. ಎರಡನೇದು, ನಿಮ್ಮ ಕಾಸ್ಗೆ ನೀವೇ ಜಡ್ಜ್ ಆಗಬಾರ್ದು. ನಿನ್ನ ತಮ್ಮ, ನಿನ್ನ ಅಣ್ಣ, ನಿನ್ನ ತಂದೆ, ನಿನ್ನ ಚಿಕ್ಕಪ್ಪ, ನಿನ್ನ ಚಿಕ್ಕಮ್ಮ, ನಿನ್ನ ಹೆಂಡತಿ, ನಿನ್ನ ಗಂಡ, ಇವ್ರು ಯಾರನ್ನ ಈ ಥರ ರಿಟರ್ನ್ಸ್ ಹಾಕಿದ್ದಿದ್ರೆ ಏನು ಮಾಡ್ತಿದ್ದಿ ಅನ್ನೋದನ್ನು ಯೋಚನೆ ಮಾಡಿ. ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ತ್ರಿಪದಿ ಅಷ್ಟೇ ಹೇಳಿದ್ದು, ಅನ್ನವನ್ನು ಇಕ್ಕುವುದು, ನನಿಯನ್ನು ನುಡಿಯುವುದು, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ. ಇದು ನನ್ನ ಮನೆಯವರದೊಂದು ರಿಟರ್ನ್ಸು, ಇದನ್ನು ಕಾನೂನಾತ್ಮಕವಾಗಿ ನಾನು ಮಾಡ್ತೀನಿ ಅನ್ನೋ ಮನಸ್ಸು ನಿಮಗೆ ಬಂದ್ಬಿಡ್ತು ಅಂತಂದರೆ, ಮೊದಲನೇ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ಯು ಕೆನ್ ನಾಟ್ ಬಿ ಎ ಜಡ್ಜ್ ಆಫ್ ಯುವರ್ ಓನ್ ಕಾಸ್ ಅನ್ನೋದನ್ನು ಯು ಹ್ಯಾವ್ ಓವರ್ಕಮ್. ಸೊ ದಿಸ್ ಈಸ್ ದಿ ಫಸ್ಟ್ ಥಿಂಗ್. ಸೆಕೆಂಡ್ ಈಸ್ ನೋಟಿಸ್. ಕಾಲ್ ಹಿಮ್ ಎ ಡೆವಿಲ್ ಅಂಡ್ ದೆನ್ ಹ್ಯಾಂಗ್ ಹಿಮ್ ಅಂತ ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್. ಮೊದಲು ಅವನನ್ನು ತಪ್ಪಿತಸ್ಥ ಅಂತ ತೀರ್ಮಾನ ಮಾಡು. ಅವನು ತಪ್ಪಿತಸ್ಥ ಅಂತ ಆದಮೇಲೆ ಅವನನ್ನು ನೇಣಿಗೆ ಹಾಕು ಅಂತ. ತಪ್ಪಿತಸ್ಥ ಅಂತ ತೀರ್ಮಾನ ಮಾಡಬೇಕಾದ್ರೆ ಆಗ್ತಕ್ಕಂಥ ತೊಂದರೆಗಳನ್ನು ಏನು ಮಾಡಬೇಕು ಅಂತಂದರೆ, ಮೊದಲು ಅವನದ್ದು ಏನು ಹವಾಲಿದೆ ಅಂತ ಕೇಳುವಂಥ. ನಮ್ಮ ದೇಶವನ್ನು ಹಾಳು ಮಾಡಲಿಕ್ಕೆ ಬಂದು ತಾಜ್ ಅಂತ ಇಂಟರ್ನ್ಯಾಷನಲ್ ಹೋಟೆಲ್ ಮೇಲೆ ಬಾಂಬ್ ಹಾಕಿದಂಥ ಕಸಬ್ಗೆ ನಾವು ಎಲ್ಲ ಪೂರ್ತಿ ನಮ್ಮ ದೇಶದಿಂದಲೇ ಒಬ್ಬ ಲಾಯರ್ನ ಕೊಟ್ಟು ಬಿರಿಯಾನಿ ತಿನ್ನಿಸಿ ಅವ್ರನ್ನ ತಪ್ಪಿತಸ್ಥ ಅಂತ ತೀರ್ಮಾನ ಮಾಡಿ ಆಮೇಲೆ ಹ್ಯಾಂಗಿಂಗ್ ಅಲ್ವಾ? ಹಾಗೆಲ್ಲ ಕೆಲವರು ಅಂದರು.
ನಮ್ಮ ದುಡ್ಡಲ್ಲಿ ಅವ್ನಿಗೆ ಯಾಕೆ ಸರ್ ಬಿರಿಯಾನಿ ಕೊಡಬೇಕು, ಹೊಡೆದಾಕ್ಬಿಡಿ ಸುಮ್ಮನೆ. ಜನಕ್ಕೆ ವಿಶ್ವಕ್ಕೆ ತೋರಿಸ್ಬೇಕಾಗಿತ್ತು. ನಾವು ಸುಮ್ಮನೆ ಹೊಡೆದಾಕ್ಲಿಲ್ಲ, ನಾವು ವಿಚಾರಣೆ ಮಾಡಿ ಅವನು ತಪ್ಪಿತಸ್ಥ ಅಂತ ಇಡೀ ಇಂಟರ್ನ್ಯಾಷನಲ್ ವರ್ಲ್ಡ್ಗೆ ತೋರಿಸಿ, ಇವನು ತಪ್ಪಿತಸ್ಥ, ಇವನು ಮಾಡಿದ್ದು ಹೀಗೆ ಅಂತ ಅನ್ನೋದನ್ನ ಒಂದು ಟ್ರಯಲ್ ಮುಖಾಂತರ ತೋರಿಸಿ ಆನಂತರ ನೇಣಿ ಹಾಕಿದ್ರು. ಹೀಗೆ ಆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ನ ಅವನ ಮೇಲೆ ಇರಬಹುದಾದ ಆರೋಪ ಏನು ಅನ್ನೋದನ್ನ ಅವನಿಗೆ ತಿಳಿಸಿ, ಅವನಿಂದ ಅವನ ಹೇಳಿಕೆ ಏನು ಅನ್ನೋದನ್ನ ಕೇಳ್ತಕ್ಕಂಥದ್ದು. ಲೇಟ್ ಆಗಿದೆ ಬಂದಿರೋದು, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ನಿನ್ನೆ ದಿವಸ ಮಳೆ ಸುರಿದಿದೆ. ನಮ್ಮ ಪದಾಧಿಕಾರಿಗಳು ಹೇಳಿದ್ರು, ಇಲ್ಲ ಸರ್ ನಿನ್ನೆ ಮಳೆ ಶುರುವಾಗಿದೆ, ವಿಪರೀತ ಎಲ್ಲ. ಅವರು ಸ್ವಂತ ಗಾಡಿ ತಗೊಂಡಿದ್ದವರು ಕೂಡ ಆ ಗಾಡಿ ತನಕ ಹೋಗೋಕ್ಕಾಗಲಿಲ್ಲ, ಅಷ್ಟು ಜೋರು ಮಳೆ. ಹಾಗಾಗಿ ಬೆಳಗ್ಗೆ ರೀಅಸೆಂಬಲ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ನಮಗೆಲ್ಲ ಗೊತ್ತಿಲ್ಲ, 10:30 ಡ್ರಾಪ್ ಆನ್ ಡಾಟ್ ವಿ ಶುಡ್ ಕಮೆನ್ಸ್ ದಿ ಪ್ರೋಗ್ರಾಮ್, 10:45 ಐ ಶುಡ್ ಸ್ಟಾರ್ಟ್ ಸ್ಪೀಕಿಂಗ್ ಆ್ಯಂಡ್ 11:30 ಐ ಶುಡ್ ಗೆಟ್ ಔಟ್ ಅಂತ ನಾನು ಡಿಸಿಪ್ಲಿನ್ ಮಾಡಿದ್ದಿದ್ರೆ ಅದು ಮಿಲಿಟರಿ ಅದು ಹ್ಯೂಮನಿಸಮ್ ಇಲ್ವಲ್ಲ. ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ನಿನ್ನೊಲವಿನಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ಹೇಳಿಲ್ವಾ? ಮಾನವರಾಗ್ಬಾರ್ದ ನಾವು. ಇಲ್ಲದೆ ಹೋದರೆ ರೋಬೋಟ್ಗೂ ನನಗೂ ಏನು ವ್ಯತ್ಯಾಸ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಒಂದು ಇದನ್ನು ಅಸೆಸ್ಮೆಂಟ್ನ ಹೇಗೆ ಪಾಸ್ ಮಾಡುತ್ತೋ ಹಾಗೆ ನಾನು ಮಾಡೋಕ್ಕಾಗುತ್ತಾ? ಮಾನವೀಯತೆ ಬೇಡವಾ? ಸತ್ಯ ಹರಿಶ್ಚಂದ್ರನ ಕಥೆಯನ್ನು ನೆನಪಿಸ್ಕೊಳ್ಳಿ. ಎಂದಿಗೂ ಕೂಡ ಸತ್ಯವನ್ನು ಬಿಡಬೇಡ ಅಂತ ಹೇಳಿದಂಥ ಪುಣ್ಯಾತ್ಮ. ಅವನಿಗೆ ತೊಂದರೆಗಳಿರುತ್ತೆ, ಕಥೆಗಳ ಬಗ್ಗೆ ನಾನು ಹೆಚ್ಚು ವಿವರಗಳನ್ನ ಕೊಡ್ತಾ ಹೋಗಲ್ಲ. ತನ್ನ ಹೆಂಡತಿ ಮಕ್ಕಳನ್ನು ಪೇಟೆಯಲ್ಲಿ ಮಾರಬೇಕಾಗಿ ಬರುತ್ತೆ, ಸಂತೆಯಲ್ಲಿ ಮಾರಬೇಕಾಗಿ ಬರುತ್ತೆ, ಮಾರಿಬಿಡ್ತಾನೆ. ಸರಿನಾ ಅಂತ ಕೇಳಬೇಡಿ ನೀವು. ಅವತ್ತಿನ ದಿನಮಾನದಲ್ಲಿ ಅದಿತ್ತು ಸರಿ. ಚಂದ್ರಮತಿಯನ್ನು ಮಾರ್ಬಿಟ್ಟಿದ್ದಾನೆ, ಲೋಹಿತಾಶ್ವನ ಮಾರ್ಬಿಟ್ಟಿದ್ದಾನೆ, ತೀರಿಸಬೇಕಾದ ಹಣವನ್ನು ತೀರಿಸಿದ್ದಾನೆ. ಇವನು ಊಟಕ್ಕೆ ಸುಮ್ಮನೆ ಅವ್ರ ಮುಂದೆ ನಿಂತ್ಕೊಳ್ಳಿಲ್ಲ. ಫ್ರೀ ಅಕ್ಕಿ, ಫ್ರೀ ಸೀಮೆ ಎಣ್ಣೆ ಏನೂ ಇರಲಿಲ್ಲ. ಕೆಲಸ ಮಾಡೇ ದುಡಿಬೇಕಾಗಿತ್ತು. ರಾಜನಾಗಿದ್ದವನು, ಸತ್ಯ ಹರಿಶ್ಚಂದ್ರ ಚಕ್ರವರ್ತಿ ಆಗಿದ್ದವನು. ಇವತ್ತು ದುಡಿದು ತಿನ್ನಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಸ್ಮಶಾನವನ್ನು ಕಾಯಲಿಕ್ಕೆ ಹೋಗಿ ಸೇರ್ಕೊತಾನೆ. ಆ ಸ್ಮಶಾನ ಕಾಯಲಿಕ್ಕೆ ಆಗ್ತಕ್ಕಂಥ ಕೆಲಸವನ್ನು ವೀರಬಾಹು ಹತ್ರ ಪಡ್ಕೊತಾನೆ. ವೀರಬಾಹು ಹೇಳ್ತಾನೆ, ನೋಡಪ್ಪ ಆಯಿತು, ನೀನನ್ನು ನೇಮಕ ಮಾಡಿದ್ದೀನಿ ಸ್ಮಶಾನದಲ್ಲಿ. ಯಾರು ಅವರ ಹೆಣವನ್ನು ಸಂಸ್ಕಾರಕ್ಕೆ ಕರ್ಕೊಂಡ್ಬರ್ತಾರೆ ಅವರ ಹತ್ರ ಒಂದು ಗುಂಡೆ ಹೆಂಡ, ಒಂದು ಜೊತೆ ವಸ್ತ್ರ, ಅಕ್ಕಿ, ಧಾನ್ಯ, ಇಷ್ಟು ದುಡ್ಡು, ಇಷ್ಟನ್ನ ಇಸ್ಕೊಂಡು ಮಾತ್ರ ಒಳಗೆ ಬಿಡಬೇಕು. ಅಷ್ಟನ್ನ ಇಟ್ಕೊಂಡು ನೀನು ಸ್ವಾಮಿ ಭಕ್ತಿಯಿಂದ ಮಾಡ್ಕೊಂಡು ಹೋಗು ಅಂತ ಹೇಳಿ ವೀರಬಾಹು ಆರಾಮಾಗಿ ಹೊರಟೋಗ್ತಾನೆ. ಸತ್ಯ ಹರಿಶ್ಚಂದ್ರನ ಹಾಕ್ಬಿಡ್ತಾನೆ. ದುರದೃಷ್ಟವಶಾತ್ ಲೋಹಿತಾಶ್ವನಿಗೆ ಆ ಹಾವು ಕಚ್ಚುತ್ತೆ. ನಿಮಗೆಲ್ಲ ನೆನಪಿದೆ, ಕೆಲವರು ಯಾರು ಕನ್ನಡ ಮೀಡಿಯಂನಲ್ಲಿ ಓದಿದಿರಿ, ಅದರಲ್ಲಿ ಚಂದ್ರಮತಿಯ ಪ್ರಲಾಪ ಅಥವಾ ಲೋಹಿತಾಶ್ವನ ಸಾವು ಅಂತಕ್ಕಂಥ ಒಂದು ಪದ್ಯವನ್ನು ಇಟ್ಟಿದ್ದು. ಅನ್ಫಾರ್ಚುನೇಟ್ಲಿ ಈಗ ಅದೆಲ್ಲ ತೆಗೆದುಬಿಟ್ಟಿದ್ದಾರೆ. ಅದನ್ನು ತೆಗೆದಿರೋದ್ರಿಂದನೇ ಎಷ್ಟೊಂದು ತಾಪತ್ರಯಗಳು. ಅದಿರಲಿ, ಆಗ ಅವರಿಗೆ ಹಾವು ಕಚ್ಚಿಬಿಡುತ್ತೆ, ಸತ್ತು ಬಿಡ್ತಾನೆ ಲೋಹಿತಾಶ್ವ. ಆಕೆ ಬರ್ತಾಳೆ, ಚಂದ್ರಮತಿ ತಾಯಿ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ, ಲೋಹಿತಾಶ್ವನ ಹೆಣವನ್ನು ಕೈಯಲ್ಲಿ ಇಟ್ಕೊಂಡು ಬಂದಿದ್ದಾಳೆ. ಈಗ ಹೆಂಗೆ ಆ್ಯಂಬುಲೆನ್ಸ್ ಸಿಕ್ಕಲ್ವ, ಆಗಲೂ ಆ್ಯಂಬುಲೆನ್ಸ್ ಸಿಗ್ತಿರ್ಲಿಲ್ಲ ಅಂತ ದೇಶದಲ್ಲಿ ಅವನು ಹೋಗಿ ಸೇರಿರ್ತಾನೆ. ಕೈಯಲ್ಲಿ ಮಗುವಿನ ಆ ಲೋಹಿತಾಶ್ವನ ಹೆಣವನ್ನು ಇಟ್ಕೊಂಡು ಕಡು ಬಡವಿ ಏನೂ ಇಲ್ಲ ಇಲ್ಲಿಗೆ ಬರ್ತಾಳೆ ಸ್ಮಶಾನಕ್ಕೆ. ಸ್ಮಶಾನ ಕಾಯ್ತಕ್ಕಂಥವನು ತನ್ನ ಗಂಡ. ಚೆನ್ನಾಗಿ ಗೊತ್ತಿದೆ ಸತ್ಯ ಹರಿಶ್ಚಂದ್ರ ಒಂದು ಕಾಲದ ಚಕ್ರವರ್ತಿ, ಇವತ್ತು ಸ್ಮಶಾನವನ್ನು ಕಾಯ್ತಾ ಇದ್ದಾನೆ. ನೋಡಿದ ತಕ್ಷಣ ಬಹಳ ದುಃಖ ಉಮ್ಮಳಿಸಿ ಬಂದ್ಬಿಡುತ್ತೆ ಚಂದ್ರಮತಿಗೆ. ಎಂಥ ಪರಿಸ್ಥಿತಿಗೆ ಒಟ್ಬಿಟ್ರಪ್ಪ ನಮ್ಮ ಯಜಮಾನರು. ಒಂದು ಸರ್ತಿ ಸುಳ್ಳು ಹೇಳ್ಬಿಟ್ಟಿದ್ರೆ ಸಾಕಾಗಿತ್ತು. ಅವರು ಚಕ್ರವರ್ತಿ ತನ್ನ ಉಳಿಸ್ಕೊತಾ ಇದ್ರು, ನಾನು ಲೋಹಿತಾಶ್ವ ಸಾಯ್ತಿರಲಿಲ್ಲ ಅಂತ. ಎಲ್ಲ ಎಮೋಷನ್ಸು ಚಂದ್ರಮತಿಯಲ್ಲಿ ಒಟ್ಟೊಟ್ಟಿಗೆ ಬಂದು ದುಃಖ ಉಮ್ಮಳಿಸಿ ಬರುತ್ತೆ. ಕೈಯಲ್ಲಿರ್ತಕ್ಕಂಥ ಲೋಹಿತಾಶ್ವನ ಹೆಣವನ್ನು ತೋರಿಸಿ, ಸ್ವಾಮಿ ನಿಮ್ಮ ಮಗ, ದಯವಿಟ್ಟು ಇದಕ್ಕೆ ಸಂಸ್ಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಂದರೆ ನಿರ್ವರ್ಣನಾಗಿ ಒಂದೇ ಮಾತಿನಿಂದ ಆ ಸತ್ಯ ಹರಿಶ್ಚಂದ್ರ ಚಂದ್ರಮತಿಗೆ ಹೇಳ್ತಾನೆ, ನೀನು ನನ್ನ ಹೆಂಡತಿ ಆಗಿದ್ದಿದ್ದು ನಿಜ, ಲೋಹಿತಾಶ್ವ ನಮ್ಮ ಮಗ ಆಗಿದ್ದಿದ್ದು ನಿಜ. ಅದೆಲ್ಲ ಪೂರ್ವಕಾಲ, ಅದೆಲ್ಲ ಮುಗಿದೋಗಿರ್ತಕ್ಕಂಥ ವಿಚಾರ. ಈಗ ನಾನು ಈ ಸ್ಮಶಾನದ ಕಾಯುವಲಗಾರ. ನನಗೆ ನನ್ನ ಸ್ವಾಮಿ ಹೇಳಿರ್ತಕ್ಕಂಥದ್ದು ಒಂದು ಗುಂಡೆ ಹೆಂಡ, ಒಂದು ಜೊತೆ ವಸ್ತ್ರ, ಧಾನ್ಯ, ಹಣ, ಇಷ್ಟು ಕೊಟ್ಟರೆ ಒಳಗಡೆ ಎಂಟ್ರಿ. ಇಲ್ಲದೆ ಹೋದರೆ ನೀನು ಎಲ್ಲಿ ಬೇಕಾದ್ರೂ ಹೋಗಿ ಮಾಡಿ. ಯೋಚನೆ ಮಾಡಿ, ನಮ್ಮಲ್ಲಿ ಅಂತ ಸತ್ಯ ಹರಿಶ್ಚಂದ್ರ ವಂಶದ ಕೊನೆ ತುಂಡು ಯಾವ್ದಾದ್ರು ಉಳಿದಿದೆಯಾ? ನನ್ನಲ್ಲೂ ಇಲ್ಲ. ಆ ರೀತಿ ಸತ್ಯವನ್ನು ಅಪಭ್ರಂಶ ಮಾಡಿದ್ದರ ಫಲ ಹಲವಾರು ಕಾಯ್ದೆಗಳಿಗೆ ದಾರಿಯನ್ನು ಮಾಡಿಕೊಡ್ತು.
ಅಂತಹ ಸತ್ಯ ಹರಿಶ್ಚಂದ್ರನ ಪರೀಕ್ಷೆಯನ್ನು ಕಾಯೋದಕ್ಕೋಸ್ಕರ ಈ ಪದಗಳನ್ನು ಸತ್ಯ ಹರಿಶ್ಚಂದ್ರನ ಬಾಯಲ್ಲಿ ಬರಲಿ ಅಂತ ಹೇಳಿ ಎಲ್ಲ ಕಾಯ್ತಿರ್ತಾರೆ. ಅವರನ್ನು ಅಟ್ಟಿಸ್ಕೊಂಡ್ಬಂದಿರ್ತಕ್ಕಂಥವನು ನಕ್ಷತ್ರಿಕ ಪ್ರತಿಯೊಬ್ಬರು ಕಾಯ್ತಿರ್ತಾರೆ, ದೇವತೆಗಳೆಲ್ಲ ನೋಡ್ತಾರೆ. ಆ ಕ್ಷಣಕ್ಕೆ ಸತ್ಯ ಹರಿಶ್ಚಂದ್ರ ಸತ್ಯದ ಪರವಾಗಿ ನಿಂತ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ, ಆ ಒಂದು ಕಾರಣಕ್ಕೆ ಪುಷ್ಪವೃಷ್ಟಿ ಆಗುತ್ತೆ. ಸತ್ಯ ಹರಿಶ್ಚಂದ್ರನ ಪರೀಕ್ಷೆ ಮುಗಿಯುತ್ತೆ. ಎಲ್ಲವೂ ಕೂಡ ಅವನಿಗೆ ಮರಳಿ ಸಿಕ್ಕುತ್ತೆ. ಸುಮಾರು 20,000ದಿಂದ 25,000 ವರ್ಷ ಸತ್ಯ ಹರಿಶ್ಚಂದ್ರ ಬದುಕಿದ್ದ ಅಂತ ನಮಗೆ ಕಥೆಯಿಂದ ಗೊತ್ತಾಗುತ್ತೆ. ಈ ಎಲ್ಲ ಪರೀಕ್ಷೆ ನಡೆದಿದ್ದು ಕೇವಲ 2 ವರ್ಷಗಳಲ್ಲಿ ನಡೆದು ಹೋಗುತ್ತೆ. ಎಲ್ಲ ಕೆಟ್ಟತನಗಳೆಲ್ಲ ಮುಗಿದೋಗುತ್ತೆ. ಇನ್ನು 23,000 ವರ್ಷ ಸತ್ಯ ಹರಿಶ್ಚಂದ್ರ ಸತ್ಯ ಧರ್ಮದಿಂದ ಅವನ ರಾಜ್ಯವನ್ನು ಆಳ್ವಿಕೆ ಮಾಡ್ದ ಅಂತಕ್ಕಂಥದ್ದನ್ನ ಕಥೆ ಸಿಗುತ್ತೆ. 2 ವರ್ಷದ ಕಷ್ಟದ ಟೆಸ್ಟಿಂಗ್ ಪೀರಿಯಡ್ ನಿಮಗೆಲ್ರಿಗೂ ಬಂದಿದೆ ಸ್ನೇಹಿತರೆ, ನನಗೂ ಬಂದಿದೆ, ನಿಮಗೂ ಬಂದಿದೆ, ಬಂದಿರುತ್ತೆ. ಬಂದಿಲ್ಲ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊತಾ ಇದ್ದಾನೆ. ಪ್ರತಿಯೊಬ್ಬರಿಗೂ ಟೆಸ್ಟಿಂಗ್ ಪೀರಿಯಡ್ ಜೀವನದಲ್ಲಿ ಬಂದಿರುತ್ತೆ. ಅಂತಹ ಟೆಸ್ಟಿಂಗ್ ಪೀರಿಯಡ್ನ ಸಂಯಮದಿಂದ ನೈಸರ್ಗಿಕ ತತ್ವಕ್ಕೆ ವಿರುದ್ಧವಾಗದೆ ಸತ್ಯವಾಗಿ ಧರ್ಮವಾಗಿ ನಾವು ನಡ್ಕೊಂಡ್ರೆ ಇಲಾಖೆ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಖಂಡಿತ ಬರೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಸುವರ್ಣ ಮಹೋತ್ಸವದಲ್ಲಿ ಆಶ್ವಾಸನೆಯನ್ನು ಕೊಡ್ತೀನಿ. ನಿಮ್ಮ ಎಲ್ಲ ಆರ್ಡರ್ಗಳು ಎಲ್ಲೋ ಒಂದು ಹಂತದಲ್ಲಿ ಈಚೆ ಕಡೆ ಆಗಿರ್ಬೋದು. ನಿಮ್ಮ ಮನಸ್ಸಿಗೆ ಗೊತ್ತಿದೆ, ಅಸೆಸ್ಸಿ ಮನಸ್ಸಿಗೆ ಗೊತ್ತಿದೆ, ಇದು ನ್ಯಾಯಯುತವಾದ ಆರ್ಡರ್. ನೀವು ಯಾರು ನೋಡೋದು ಬೇಕಾಗಿಲ್ಲ. ಇಲ್ಲಿರ್ತಕ್ಕಂಥ ಚಿತ್ರಗುಪ್ತರು ಅಂತ ನಮ್ಮಲ್ಲಿ ಹೇಳ್ಕೊಟ್ಟಿದ್ರು. ಇವತ್ತು ನಾವೆಲ್ಲದಕ್ಕೂ ಪೊಲೀಸ್ ಸ್ಟೇಷನ್ಗೆ ಹೋಯ್ತು ಅಂತ ನಿಮಗೆ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗೋದೇನೆ CCTV ಫುಟೇಜ್ ಇದೆಯಾ ಅಂತ ಅಲ್ಲಿಂದ ಶುರು ಮಾಡ್ತೀವಿ. CCTV ಫುಟೇಜ್ ಇಲ್ಲ ಅಂತಂದರೆ ಮಹತ್ವವಾದ ಸುಳಿವು ಸಿಕ್ಕಿದೆ ಅಂತ ಹೇಳಿ 2 ವರ್ಷ ಅದನ್ನ ಚಾರ್ಜ್ ಶೀಟ್ ಹಾಕೋದು. ಇದು ರಿಯಾಲಿಟಿ. ಯಾಕೆಂದ್ರೆ ಅವ್ರಿಗೇನು ಗೊತ್ತಿಲ್ಲ, ಮುಂದೆ ಇನ್ವೆಸ್ಟಿಗೇಷನ್ ABCD ಗೊತ್ತಿಲ್ಲ. ಅಂತಹ ಪರಿಸ್ಥಿತಿಗಳಿದೆ. ಹಾಗಿದ್ದಂಥ ಸಂದರ್ಭದಲ್ಲಿ ಅಂದೇ ನಮಗೆ CCTVಯನ್ನು ಇಟ್ಟುಕೊಟ್ಟು ಕಳಿಸಿದ್ದ ಭಗವಂತ ಇಲ್ಲಿ ಚಿತ್ರಗುಪ್ತರು ಅಂತಿರ್ತಾರೆ. ನೀವು ಮಾಡಿದಂಥ ಒಳ್ಳೆ ಕೆಲಸಗಳನ್ನು ಬರ್ಕೋತಾರೆ, ನೀವು ಮಾಡಿದಂಥ ಕೆಟ್ಟ ಕೆಲಸಗಳನ್ನು ಬರ್ಕೋತಾರೆ. ಅವನ ಕೋರ್ಟಿನಲ್ಲಿ ಹಾಸ್ಟೈಲ್ ವಿಟ್ನೆಸ್ಗೆ ಜಾಗ ಇಲ್ಲ. ಎಲ್ಲವೂ ಕೂಡ ಆಡಿಯೋ ವಿಡಿಯೋ ಸಮೇತ ಬಂದ್ಬಿಡುತ್ತೆ. ಮನಸ್ಸಾಕ್ಷಿ ಒಪ್ಪಬೇಕಾಗುತ್ತೆ. ನಿಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ನೀವು ಕೆಲಸವನ್ನು ಮಾಡಿದಾಗ ಇಲಾಖೆ ಮುಂದುವರಿಯುತ್ತೆ. ಸಂಯಮದ ಒಂದು ಭಾಗ ಆಯಿತು. ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾನು ಯಾವುದೇ ಆದೇಶ ಮಾಡಲ್ಲ. ಏನಾಗುತ್ತೆ? ಕರ್ನಾಟಕ ಬಿಟ್ಟು ಬೇರೆ ಕಡೆಗೆ ಹಾಕ್ಬೋದು, ಬೆಳಗಾವಿ ಬಿಟ್ಬಿಟ್ಟು ಚಾಮರಾಜನಗರಕ್ಕೆ ಹಾಕ್ಬೋದು. 2 ಕರ್ನಾಟಕದ ಒಳಗಡೆನೇ ಇದೆಯಲ್ಲ, ಕೆಲಸ ಏನು ಹೋಗ್ಲಿಲ್ವಲ್ಲ. ಒಂದು ಕ್ಷಣ ಯೋಚನೆ ಮಾಡಿ ಸ್ನೇಹಿತರೆ, ಇಲ್ಲಿ ಸೇರಿರ್ತಕ್ಕಂಥ ಅಷ್ಟೂ ಜನರು ನನ್ನನ್ನೂ ಸೇರಿಸಿಕೊಂಡಂತೆ ಇಷ್ಟು ಜನ ನಾವೇನಿದ್ದೀವಿ ಇವತ್ತಿಲ್ಲಿ ಸುವರ್ಣ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಟೈಮ್ ಲೈನ್ನ ಸ್ವಲ್ಪ ಹಿಂದಕ್ಕೆ ಹಾಕಿ 2020ಗೆ ಹೋಗಿ ಫೆಬ್ರವರಿಗೆ ನಿಮ್ಮ ಫ್ರೆಂಡು ಸಾಯಲಿಲ್ವಾ? ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಸ್ನೇಹಿತರುಗಳು, ತಂದೆ ತಾಯಿಗಳು, ಅಣ್ಣ ತಮ್ಮಂದರುಗಳು, ನಿಮಗೆ ಬೇಕಾದವರು, ಡಾಕ್ಟ್ರುಗಳು ಎಲ್ಲ ಕೋವಿಡ್ ಕಡ್ಕೊಂಡು ಹೋಗ್ಬಿಡ್ಲಿಲ್ವಾ? ಏನಿತ್ತು ನಿಮ್ಮ ಹತ್ರ ಹೊತ್ತು? ಕೋವಿಡ್ ವಾರ್ಡ್ನಲ್ಲಿ ಮಾಡ್ತಕ್ಕಂಥ ಡಾಕ್ಟ್ರು ಪಾಪ 100 ಜನರನ್ನು ಉಳಿಸಿ ವಾಪಸ್ ಮನೆಗೆ ಕಳಿಸ್ಕೊಟ್ಟಂಥ ಡಾಕ್ಟ್ರಿಗೆ ಕೋವಿಡ್ ಅಟ್ಯಾಕ್ ಆಗುತ್ತೆ. ಅಲ್ಲೇ ಇರ್ತಕ್ಕಂಥ ಅವನ ಸ್ನೇಹಿತ ಡಾಕ್ಟ್ರುಗಳು ಅವರ ಮನೆಗೆ ತಿಳಿಸಿ, ನಿಮ್ಮ ಯಜಮಾನರಿಗೆ ಯಾಕೋ ಕೋವಿಡ್ ಪಾಸಿಟಿವ್ ಅನಿಸುತ್ತೆ, ದಯವಿಟ್ಟು ಬಂದ್ಬಿಡಿ, ನಾವು ತಕ್ಷಣ ICUಗೆ ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳಿ ಆಕ್ಸಿಜನ್ ಮತ್ತೊಂದು ಎಲ್ಲವನ್ನ ಕೊಡ್ತಾರೆ. ಹೆಂಡತಿ ಮಕ್ಕಳು ಆ ಆಸ್ಪತ್ರೆಗೆ ಸೇರುವುದರಲ್ಲಿ 35 ನಿಮಿಷವಾಗಿರುತ್ತೆ. ಅವ್ರು ಬಂದು 35 ನಿಮಿಷಕ್ಕೆ ಬಂದು ನೋಡಿದ್ರೆ ಅವ್ರ ಯಜಮಾನರು ಇಲ್ಲ, ಒಂದು ಆಘಾತಕಾರ ಸುದ್ದಿಯನ್ನು ಕೇಳ್ತಾರೆ. ಇಂತಹ ನಶ್ವರವಾಗಿರ್ತಕ್ಕಂಥ ಜೀವನದಲ್ಲಿ ಕೊನೆಗೇನು ಉಳಿತು ಹೇಳಿ? ಆ ಡಾಕ್ಟರ್ನ ಯಾಕೆ ಇವತ್ತು ನೆನೆಸ್ಕೋತೀವಿ ಅಂತಂದರೆ 100 ಜನರನ್ನು ಕಾಪಾಡಿದ್ರು. ಅದೇ ಕೋವಿಡ್ ವಾರ್ಡಲ್ಲಿ ಅಷ್ಟೆಲ್ಲ ಹಾಕ್ಕೊಂಡು ಆ PP ಕಿಟ್ ಹಾಕ್ಕೊಂಡು ಮತ್ತೊಂದು ಮಾಡಿ ಅವರನ್ನು ಕೂಡ ಆ ಕೋವಿಡ್ ಅನ್ನೋ ಮಹಾಮಾರಿ ಉಳಿಸಲಿಲ್ಲ. ಅಂತಕನ್ನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ದಾಸರು ಎಚ್ಚರಿಸ್ತಾರೆ. ನೋಡಪ್ಪ, ಆ ಯಮನ ಭಟರು ಬಂದರೆ ಎಲ್ಲರೂ ಕೂಡ ನಾವು ಬಂದಿರತಕ್ಕಂಥವ್ರು, ಇಲ್ಲಿಗೆ ಬಂದಿರತಕ್ಕಂಥ ಈ ಭೂಮಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ವಾಪಸ್ ಬರೋದಕ್ಕೆ ರಿಟರ್ನ್ ಟಿಕೆಟ್ನ ಕೊಟ್ಟು ಕಳಿಸಿದ್ದಾರೆ. ಬೋರ್ಡಿಂಗ್ ಪಾಸ್ ಸಮೇತ ಕೊಟ್ಬಿಟ್ಟಿದ್ದಾರೆ. ಓನ್ಲಿ ಥಿಂಗ್ ಈಸ್ ಇಟ್ ಈಸ್ ಇನ್ ಎ ಸೀಲ್ಡ್ ಕವರ್. ವಿ ಡೋಂಟ್ ನೋ ದಿ ಡೇಟ್ ಅಂಡ್ ಟೈಮ್, ಬಟ್ ದಟ್ ಫ್ಲೈಟ್ ಈಸ್ ನೆವರ್ ಲೇಟ್. ಅದು ಆ ಕ್ಯಾನ್ಸಲ್ ಆಗೋ ಪ್ರಶ್ನೆನೇ ಇಲ್ಲ. ಎಲ್ಲೋಗಿ ಸತ್ಯವಾನ್ ಸಾವಿತ್ರಿ ಮಾತ್ರ ಅದು ಸಾಧ್ಯವಾಯಿತು. ಯಾಕೆಂದರೆ ಶಿ ಕುಡ್ ರೀಶೆಡ್ಯೂಲ್ ಇಟ್. ನಾವು ಸತ್ಯವಾನೂ ಅಲ್ಲ, ನಮ್ಮ ಹೆಂಡತಿಯರು ಸಾವಿತ್ರಿರು ಅಲ್ಲ. ಹಾಗಾಗಿ ನಮ್ಮನ್ನು ಆ ಬೋರ್ಡಿಂಗ್ ಪಾಸಿಂದ ತಪ್ಸಕ್ಕಾಗಲ್ಲ. ಆ ಬೋರ್ಡಿಂಗ್ ಪಾಸಿನ ಕರೆ ಬಂದ ತಕ್ಷಣ ನಾವೆಲ್ಲರೂ ಹೋಗಬೇಕು. ಹಾಗೆ ಹೋಗೋತಕ್ಕಂಥ ಸಂದರ್ಭಗಳು ಬಂದಿದ್ದು, ಎಷ್ಟೋ ಮಹಾಮಾರಿಗಳು ಬಂತು.
ಏನನ್ನ ತೆಗೆದುಕೊಂಡು ಹೋದ್ವಿ ನಾವು? ಈ ಪ್ರಪಂಚದಿಂದ ಏನನ್ನ ತೆಗೆದುಕೊಂಡು ಹೋಗಕ್ಕಾಯ್ತು ನಮ್ಮ ಕೈಯಿಂದ? ಅಂತ ಮಹಾಮಹಿಮ ಮಹಾನ್ ಚಕ್ರವರ್ತಿ ಇಡೀ ವಿಶ್ವವನ್ನು ಗೆದ್ದಂಥ ಅಲೆಕ್ಸಾಂಡರು ಸಾಯುವಾಗ ತನ್ನ ಒಂದು ಕೈಯನ್ನು ಹೊರಗಡೆ ಇಟ್ಟು ಸಾಯ್ತಾನೆ. ಗ್ರೇವಿಂದ ಹೊರಗಡೆ, ಆ ಸಮಾಧಿಯಿಂದ ಒಂದು ಬಲಗೈಯನ್ನು ಹೊರಗಡೆ ಇಟ್ಟು ತಾನು ತನ್ನನ್ನು ಮಣ್ಣು ಮಾಡಿ ಅಂತ ಹೇಳಿರ್ತಾನೆ. ಯಾಕೆ ಅಂತಂದರೆ ಅವನು ಪ್ರಪಂಚಕ್ಕೆ ತಿಳಿಸ್ಕೊಡ್ಬೇಕು, ನಾನು ಮಹಾನ್ ಚಕ್ರವರ್ತಿ ಆದೆ, ವಿಶ್ವವನ್ನು ಗೆದ್ದೆ, ಸಾಕಷ್ಟು ಹಿಂಸೆ ಮಾಡಿದೆ, ಯುದ್ಧಗಳು ಗೆದ್ದೆ, ಅವರಿಂದ ಇವರಿಂದ ರಾಜ್ಯಗಳನ್ನು ವಶಪಡಿಸ್ಕೊಂಡೆ, ವಾಪಸ್ ಹೋಗೋ ಕಾಲಕ್ಕೆ ಬರೀ ಕೈಯಲ್ಲಿ ಹೋಗ್ತಾ ಇದ್ದೀನಿ, ಏನು ತಗೊಂಡು ಹೋಗ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನು ಅಲೆಕ್ಸಾಂಡರ್ ತಿಳಿಸ್ಕೊಟ್ಟ. ಅದನ್ನೇ ಕನಕದಾಸರು ಹೇಳ್ತಾರೆ, ಯಾರೂ ಸಂಗಡ ಬಾಹೋರಿಲ್ಲ ಅಂತ. ಇವತ್ತಿನ ICU ಏನಿದೆ ಅದನ್ನು ಕನಕದಾಸರು ವರ್ಣಿಸ್ತಾರೆ. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕಿನವರು, ಹಿತ್ತಲ ಕಸಕಿತ್ತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು, ಯಾರೂ ಸಂಗಡ ಬಾಹೋರಿಲ್ಲ. ಎಷ್ಟು ಸುಂದರವಾಗಿ ಹೇಳೋದು ನೋಡಿ. ನಾನು ಇಲ್ಲಿ ನಿಂತಿದ್ದೀನಿ, ನೆಕ್ಸ್ಟ್ ಮೊಮೆಂಟ್ ನನಗೊಂದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್, ಗಾಡ್ ಫಾರ್ಬಿಡ್ ಆಯಿತು ಅಂತ ಇಟ್ಕೊಳ್ಳಿ. ಗಣಪತಿ ಹೆಗಡೆ ಅವರೆಲ್ಲ ಬರ್ತಾರೆ, ಸ್ನೇಹಿತರೆಲ್ಲ ಬರ್ತಾರೆ, ಹಾಸ್ಪಿಟ್ಲಿಗೆ ನಿಯರೆಸ್ಟ್ ಯಾವುದಿದೆ ತೊಗೊಂಡೋಗಿ ಸೇರಿಸ್ತಾರೆ, ಎಲ್ಲ ಆಗ್ತಾರೆ. ನಿಮ್ಮಲ್ಲಿ ಕೆಲವರಿಗೆ ಕುತೂಹಲ, ಏನಾಯಿತು ಸಾಹೇಬರಿಗೆ, ತುಂಬ ಮಾತಾಡ್ತಾ ಇದ್ದಿಲ್ಲ, ಕೇಳ್ತೀರಿ ಏನಾಯಿತು ಅಂತ. ಅನ್ಫಾರ್ಚುನೇಟ್ಲಿ ಡಾಕ್ಟರ್ ಸೇಸ್ ನೋ ಹೀಸ್ ನೋ ಮೋರ್ ಅಂತ ಹೇಳ್ತಾರೆ. ತಕ್ಷಣ ನಿಮಗೂ ಅಷ್ಟು ವಿಷಯ ಗೊತ್ತಾಗುತ್ತೆ. ಪದ್ಮಾಕರ್ ಹೇಳ್ತಾರೆ, ಇಲ್ಲ ಸಾಹೇಬರು ಹೋಗ್ಬಿಟ್ರು ಅಂತ. ನೀವು ನೆಕ್ಸ್ಟ್ ಮೊಮೆಂಟ್ ಕೇಳೋದಂದರೆ ಬಾಡಿ ಯಾವಾಗ ಬರುತ್ತೆ ಅಂತ. ಜಸ್ಟಿಸು, ನ್ಯಾಯಮೂರ್ತಿ, ವೇದವ್ಯಾಸಾಚಾರ್ಯ, ಶ್ರೀಶಾನಂದ, ಅದು ಇದು ಜ್ಞಾನ ಗೀನ ಎಲ್ಲ ಹೊರಟೋಯ್ತಲ್ಲ, ಉಳ್ಕೊಂಡಿದ್ದೇನು? ಬಾಡಿ. ಯಾರೂ ಸಂಗಡ ಬಾಹೋರಿಲ್ಲ. ಅದನ್ನು ಹೇಳ್ತಾರೆ ಅವರು ದಾಸರು. ಹಾಗಾದ್ರೆ ಏನು ಮಾಡಬೇಕು ಅಂತಂದರೆ, ಪ್ರಾಣ ಹೋಗೋಕ್ಕೆ ಮುಂಚೆ ಏನು ತೊಗೊಂಡು ಹೋಗ್ತೇನೆ ನೀನು ಅಂತ ಹೇಳಿದ್ರೆ, ಅಲ್ಲಿ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಇಲ್ಲ. ಅನ್ಫಾರ್ಚುನೇಟ್ಲಿ ನೋಬಡಿ ಈಸ್ ಏಬಲ್ ಟು ಓಪನ್ ಎ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ದೇರ್. ಇಲ್ಲ ಅಂದರೆ ಎಲ್ಲ ತೊಗೊಂಡು ಹೋಗ್ತಿದ್ವಿ, ಇವತ್ತನ್ನೇ ಹಾಕ್ಬಿಡ್ತಾ ಇದ್ವಿ. ಅಲ್ಲಿಲ್ಲ. ಅಲ್ಲಿ ಏನು ತೊಗೊಂಡು ಹೋಗ್ಬೋದು ಅಂದರೆ, ಒಂದು ಕನ್ವರ್ಟರ್ ಇದೆ, ಅದನ್ನು ತಗೊಂಡು ಹೋಗ್ಬೋದು. ಹಸಿದವರಿಗೆ ಅನ್ನವನ್ನು ಈಯಲಿಬೇಕು. ಸರ್ವಜ್ಞ ಆಜ್ಞೆ ಹೇಳಿದಾಗ ಅನ್ನವನ್ನು ಇಕ್ಕುವುದು, ಹಸಿದವರಿಗೆ ಅನ್ನವನ್ನು ಈಯಬೇಕು. ಒಂದು ಪುಣ್ಯ ಕಾರ್ಯ ನೀವು ಮಾಡಿದರೆ, ಯಾರೋ ಒಬ್ಬನು ತುಂಬ ತೊಳಲಾಡ್ತಿರ್ತಕ್ಕಂಥವನು, ಅವನಿಗೆ ಶಕ್ತಿ ಇಲ್ಲ, ನಮ್ಮಲ್ಲೇ ಯಾರ್ತಕ್ಕಂಥ ಒಬ್ಬ ಎಂಪ್ಲಾಯಿ ಇರ್ಬೋದು, ಯಾರೋ ಒಬ್ಬರಿಗೆ ತೊಂದರೆ ಇರ್ಬೋದು, ಆರೋಗ್ಯಕ್ಕೆ ತೊಂದರೆ ಇರ್ಬೋದು, ಅವನಿಗೆ ಆ ಹಣವನ್ನು ಬರೆಸ್ತಕ್ಕಂಥ ಶಕ್ತಿ ಇಲ್ದಲ್ಲೇ ಇರ್ಬೋದು. ಆಸ್ಪತ್ರೆ ನೀವು ಹೋಗಿ 10 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, ನಿಮ್ಮ ಕೈಲಾದ ಕೊಡಿ, ಕೊನೆ ಪಕ್ಷ ಅವ್ರ ಜೊತೆಗೆ ನಿಂತ್ಕೊಳ್ಳಿ. ಅವ್ರ ಹೆಂಡತಿಗೆ ಹೇಳಿ, ನಾನು ಇದನ್ನಮ್ಮ ನೋಡ್ಕೋತೀನಿ, ಅರ್ಧ ದಿನ ರಜೆ ಹಾಕಿ ನಿಮ್ಮ ಯಜಮಾನಕ್ಕೆ ನಾನು ನೋಡ್ಕೋತೀನಿ ಅಂತ ಹೇಳಿ. ಅದು 100 ಮಡಿಯಾಗಿ 1000 ಮಡಿಯಾಗಿ ಎಷ್ಟು ಬೇಕೋ ನಿಮ್ಗೆ ಅಷ್ಟಕ್ಕಾಗಿ ಅಲ್ಲಿಗೆ ಕ್ರೆಡಿಟ್ ಆಗಿಬಿಡುತ್ತೆ. ಅದನ್ನು ಕನಕದಾಸರು ಹೇಳ್ತಾರೆ, ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪ್ರಗತಿಗೆ ಸಾಧನವ ಮಾಡಿಕೊಳ್ಳು ಅಂತ ಕನಕದಾಸರು ಹೇಳ್ತಾರೆ. ಪಾಪವನ್ನು ಕೂಡ ತಗೊಂಡು ಹೋಗ್ತೀವಿ, ಪುಣ್ಯವನ್ನು ಮಾತ್ರ ತಗೊಂಡು ಹೋಗೋದಕ್ಕೆ ಸಾಧ್ಯವಾಗಿದೆ. ಸ್ನೇಹಿತರೆ, ನಾವು ಕೂತಿರ್ತಕ್ಕಂಥ ಇಲಾಖೆಯಲ್ಲಿ ಪ್ರಲೋಭನೆಗಳು, ಪ್ರಚೋದನೆಗಳು, ಆಮಿಷಗಳು, ಮತ್ತೊಂದು ಮಗದೊಂದು ಎಲ್ಲವನ್ನು ಬರಬಹುದು. ಸ್ವಾಮಿ ನಿಷ್ಠೆಯಿಂದ, ಇಲಾಖೆಯ ನಿಷ್ಠೆಯಿಂದ, ಪ್ರಜೆಗಳ ದೃಷ್ಟಿಯಿಂದ, ನಾವು ತೆಗೆದುಕೊಂಡಿರ್ತಕ್ಕಂಥ ಪ್ರಮಾಣ ವಚನದ ದೃಷ್ಟಿಯಿಂದ ನಾವು ಕೆಲಸವನ್ನು ನಿರ್ವಹಿಸಿದಾಗ, ನಾವು ಮುಂದೆ ಯಮನ ಬೆಟ್ಟದ ಹತ್ರ ಹೋದಾಗ, ಏನಯ್ಯ ಇಂಥ ಕೇಸ್ ಏನು ಮಾಡ್ತಿರ್ತಾನೆ, ನೇರವಾಗಿ ನಾನು ಬರೆದುಬಿಟ್ಟಿದ್ದೀನಿ, ಮುಂದೆ ಸೆಟ್ ಸೈಡ್ ಆದರೆ ಅವನ್ನ ಕೇಳ್ಕೊಳ್ಳಿ, ನನಗೆ ಸಂಬಂಧ ಇಲ್ಲ, ಮೈ ಆರ್ಡರ್ ಇಸ್ ಪರ್ಫೆಕ್ಟ್ ಅಂತ ಹೇಳ್ತಕ್ಕಂಥ ಒಂದು ದಾಷ್ಟ್ಯವನ್ನು ನೀವೆಲ್ಲ ಬೆಳೆಸ್ಕೊಟ್ರು ಅಂತಂದರೆ ಅದು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಆಗಿದೆ. ಇವೆರಡು ಕೇಳಿದ್ವಿ ನಾವು. ನಚಿಕೇತನ ಮರೆಯೋದು ಹೇಗೆ? 8 ವರ್ಷದ ಬಾಲಕ ಹೋಗಿ ಯಮನ ಹತ್ತಿರ ಅವನ ಆರ್ಗ್ಯುಮೆಂಟನ್ನು ಮಾಡಬೇಕಾದಂತ ಬರುತ್ತೆ. ಹೋಗ್ತಾನೆ, ಅವನ ತಂದೆ ಅವನನ್ನ ದಾನ ಕೊಟ್ಬಿಟ್ಟಿರ್ತಾನೆ. ಋಷಿಗಳ ಮಾತನ್ನು ಕೇಳಿಕೊಂಡು ನಚಿಕೇತನನ್ನು ದಾನ ಕೊಟ್ಟಿರ್ತಾನೆ. ನಚಿಕೇತ ಕೇಳ್ತಾನೆ, ಏನಪ್ಪ ನಾನೊಂದು ಕಮಾಡಿಟಿ, ನಾನು ನನ್ನನ್ನು ಸೇಲ್ ಮಾಡೋದಕ್ಕೆ, ಗಿಫ್ಟ್ ಕೊಡೋದಕ್ಕೆ, ಆಮೇಲೆ ಕಮಾಡಿಟಿ ಅಂತ ಕೇಳ್ತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಋಷಿಗಳ ಮಂತ್ರ ಹೇಳಿದರೆ ನಾನು ನಿನಗೆ ಕೊಟ್ಟಿದ್ದೀನಿ, ನೀನು ಮುಂದಕ್ಕೆ ನಿನಗೆ ಬಿಟ್ಟಿದ್ದು ಅಂತ. ಭಾಳ ಉತ್ತಮವಾಗಿರ್ತಕ್ಕಂಥ ನಚಿಕೇತ ಯಮ ಸಂವಾದ ಅಂತ ಇದೆ. ಆಸಕ್ತಿ ಎಲ್ಲ ತಿಳ್ಕೋಬೋದು, ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ಭಾಷೆಗಳಲ್ಲಿದೆ ಇವತ್ತು. ಹೋಗ್ತಾನೆ ನಚಿಕೇತ ಒಂದು ರೂಪದಿಂದ. 8 ವರ್ಷದ ಬಾಲಕ ಹೋಗಿ ಯಮನ ಪಟ್ಟಣದಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀನಿ ಅಂತ ನಿಂತ್ಕೋತಾನೆ. ಯಮ ಇರೋದಿಲ್ಲ, ಎಲ್ಲ ಹೊರಟೋಗಿರ್ತಾನೆ, ಔಟ್ ಆಫ್ ಸ್ಟೇಷನ್. ಅವನ ಯಮನ ಹೆಂಡತಿ ಶ್ಯಾಮಲೆ ಕೇಳ್ತಾಳೆ, ಬಾಮಗು ಒಳಗೆ ಕೂತ್ಕೋ ಅಂತ. ಅವನು ಹೇಳ್ತಾನೆ, ನಾನು ಇಲ್ಲಿ ಆರ್ಗ್ಯುಮೆಂಟ್ ಮಾಡಕ್ಕೆ ಬಂದಿದ್ದೀನಿ, ನೀನು ಕೊಡೋ ಕಾಫಿ ತಿಂಡಿಗಲ್ಲ, ನಾನು ಬರೋದಿಲ್ಲ ಅಂತಾನೆ. 2ನೇ ದಿವಸ ಆಗುತ್ತೆ, 3ನೇ ದಿವಸ ಆಗುತ್ತೆ, 3 ದಿವಸಗಳ ಕಾಲ 8 ವರ್ಷದ ಹುಡುಗ ಹೊರಗೆ ಕೂತಿರ್ತಾನೆ. ಅನ್ನ ನೀರು ಏನೂ ಇಲ್ಲ, ಸೇವನೆ. ಯಮ ಆ ಕಡೆಯಿಂದ ಬರ್ತಾನೆ, ವಿಪರೀತ ಕೋಪ ಬರುತ್ತೆ. ಅದು ಯಾಕೆ ಬಾಲಕನನ್ನ ಹೊರಗಡೆ ನಿಲ್ಲಿಸಿದ್ದೆ ಅಂತ ಶ್ಯಾಮ್ಲೆ ಬೈತಾನೆ. ಶ್ಯಾಮ್ಲೆ ಹೇಳ್ತಾಳೆ, ನಾನು ಭಾಳ ಹೇಳಿದೆ ರೀ,
ನೋಡಿ ಬೇಕಾದ್ರೆ CCTV ಫುಟೇಜು, ಒಳಗೆ ಕರೆದೆ, ತಿಂಡಿ ಕೊಟ್ಟೆ, ನೀರು ಕೊಟ್ಟೆ, ಎಲ್ಲ ಕೊಟ್ಟರೆ ಅವ್ನು ಬೇಡ ಬೇಡ ಬೇಡ. ಕೊನೆಗೆ ಬೇಸರವಾಗಿ ಯಮ ಬಂದು ಕೇಳ್ತಾನೆ, ಯಾಕೆ ಮಗು ನೀನು ಇದನ್ನು ಯಾವುದನ್ನು ಸ್ವೀಕರಿಸ್ತಾನೆ ಹೊರಗಡೆ ಇಲ್ಲ. ಅದಕ್ಕೆ ಕೇಳ್ತಾನವನು, ಟುಡೇ ಯು ಆರ್ ಮೈ ಅಪೋನೆಂಟ್, ಟುಡೇ ಯು ಆರ್ ಮೈ ಅಪೋನೆಂಟ್, ಅಪೋಸಿಟ್ ಪಾರ್ಟಿ. ನಿನ್ನ ಹತ್ರ ನಾನು ತಿಂಡಿ ನೀರು ಎಲ್ಲ ಕೊಡ್ಬಿಡ್ತು ಅಂತಾನೆ ನಾನು ಆರ್ಗ್ಯುಮೆಂಟ್ ಹೆಂಗೆ ಮಾಡಲಿ? ಆಗೋದಿಲ್ಲ. ಸೊ ಬಯಾಸ್ ಅನ್ನೋಯಿಂಗ್ಲಿ ಶುಡ್ ಬಿ ಅವಾಯ್ಡೆಡ್. ನಿನ್ನ ಹತ್ರ ನಾನು ಊಟಕ್ಕೆ ಬಿಟ್ಬಿಟ್ರೆ ಆ ಉಪ್ಪು ತಿಂದಿರ್ತೀನಿ, ಅದರ ಋಣಕ್ಕೆ ಬೀಳ್ತೀನಿ, ನಾನು ಪ್ರಖರವಾದ ಆರ್ಗ್ಯುಮೆಂಟನ್ನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ನಿಮ್ಮ ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕರಿಸೋಕ್ಕಾಗಲ್ಲ, ಮೃಷ್ಟಾನ್ನ ಭೋಜನ ಹಾಕು, ಆವಾಗ ನಾನು ತಿನ್ಕೊಂಡು ಹೋಗ್ತೀನಿ ಅಂತ. ಯಮಗೆ ಡೌಟ್ ಬರುತ್ತೆ, ಏನು ನೀನು ನನ್ನನ್ನು ಗೆಲ್ತೀಯಾ ಅಂತ. ಅದರ ಡೌಟೇ ಇಲ್ಲ ಅಂತ ಹೇಳ್ತಾನೆ ನಚಿಕೇತ. ಮೊದಲೇ 3 ವರ ಕೇಳ್ಕೊಂಡ್ಬಿಡ್ತಾನೆ. ಆ 3 ವರಗಳೆಲ್ಲ ವಿವರಗಳನ್ನ ನೀವು ಮುಂದೆ ಯಕ್ಷ ಪ್ರಶ್ನೆ ಅಂತಕ್ಕಂಥದ್ದು ನೋಡ್ಕೋಬಹುದು. ಅದರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ, ಅಪೋನೆಂಟ್ನ ಅಪ್ಪಿ ತಪ್ಪಿ ಆದರೂ ಕೂಡ ಹೋಟ್ಲಲ್ಲಿ ಮೀಟ್ ಮಾಡಿದ್ರು ನೀವು ಆ ಕೇಸ್ ತಗೋಬೇಡಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಅವ್ರ ಮನೆ ಬರ್ತ್ಡೇಗೆ ಹೋಗಿರ್ತೀರಿ ಅಥವಾ ಇನ್ನೇನೋ ಮಾಡಿರ್ತೀರಿ, ಇನ್ನೇನೇನೇನೋ ಆಗಿರುತ್ತೆ. ಟುಡೇ ಐ ಕಮ್ ಹಿಯರ್ ಫಾರ್ 50th year ಆಫ್ ಮಹೋತ್ಸವ. ನಾಳೆ ದಿನ ಕಮರ್ಷಿಯಲ್ ಟ್ಯಾಕ್ಸ್ ಅಪೀಲ್ ನನ್ನ ಮುಂದೆ ಯಾವ್ದಾದ್ರು ಬಂತು ಅಂತಂದರೆ ಫಸ್ಟ್ ಕೇಳ್ಬಿಡ್ಬೇಕು ಗಣಪತಿ ಹೆಗಡೆ ಅವ್ರನ್ನ, ಏನ್ರಿ ಡಿಪಾರ್ಟ್ಮೆಂಟ್ ಪರ ಜಜ್ಮೆಂಟ್ ಆದರೆ ನಿಮ್ದೇನು ತೊಂದರೆ ಇಲ್ಲ ತಾನೇ, ಯು ಆರ್ ಫಾರ್ ದಿ ಅಸೆಸಿ, ಕ್ಯಾನ್ ಐ ಪ್ರೊಸೀಡ್ ವಿತ್ ದಿಸ್ ಕೇಸ್ ವಿತೌಟ್ ಬಯಾಸ್ ಅಂತ ಕೇಳಿ ಇಬ್ಬರತ್ರನ್ನು ಮೆಮ್ಮ ಹಾಕಿಸ್ಕೊಂಡ್ಬಿಟ್ಟು ಮಾಡಿಬಿಡಿ. ಎಷ್ಟೋ ಸಂದರ್ಭದಲ್ಲಿ ನಿಮಗೆ ಸೋಷಿಯಲ್ ಕಮಿಟ್ಮೆಂಟ್ಸ್ಗೆ ಅವ್ರ ಮನೆ ಮದುವೆಗೆ ಹೋಗ್ಬೇಕಾಗಿ ಬಂದಿರುತ್ತೆ, ಪಕ್ಕದಲ್ಲಿ ಇರ್ತಾರೆ, ಬಂದದ್ದು ಒಂದೇನೋ ಒಂದು ಸಣ್ಣದೊಂದು ಗಿಫ್ಟ್ ಕೊಟ್ಟಿರ್ತಾರೆ, ಅದರದ್ದು ಫೋಟೋ ಹೊಡೆಸ್ಕೊಂಡಿರ್ತಾರೆ. ನಂದು ತುಂಬ ಕಡೆ ಹಾಕ್ಕೊಂಡಿದ್ದಾರೆ. ಲಾಯರ್ಗಳೆಲ್ಲ ಮದುವೆ ಕಳಿಸಿದಾಗ ನನ್ನೊಂದು ಹಾರ ಹಾಕ್ತಿರೋದು, ಮತ್ತೊಂದು ಹಾಕಿರೋದು ಮಾಡಿ ಬ್ಲೋಕ್ ಮಾಡಿ ಅವ್ರ ಚೇಂಬರ್ನಲ್ಲಿ ಹಾಕ್ಕೊಂಡಿರ್ತಾರೆ. ಇದು ಸಾಹೇಬರು ನಮ್ಗೆ ಭಾಳ ಬೇಕಾದವರು ಅಂತ ತೋರಿಸಿ ಅವ್ರಿಗೆ ಗೊತ್ತಾಗುತ್ತೆ ಆ ಕೇಸಿಗೆ ಬಂದಾಗ ಏನು ಸಾಹೇಬರು ಯಾರು ಬೇಕಾದವರು. ನಾನು ಇದನ್ನು ಘಂಟಾಘೋಷವಾಗಿ ಉಡುಪಿಯ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ. ನನ್ನ ತಂದೆ ಬಂದು ನಿಂತರು, ನನ್ನ ಹೆಂಡತಿ ಬಂದು ನಿಂತರು, ನನ್ನ ಮಗ ಬಂದು ನಿಂತರು, ಅವನು ನನ್ನ ಮುಂದೆ ಆರೋಪಿ ಅಂತಾದರೆ ಅವನಿಗೆ ಆರೋಪಿ ಸ್ಥಾನ ಮಾತ್ರ. ಮನೆಯಲ್ಲಿ ತಂದೆ ತಾಯಿ, ಮನೆಯಲ್ಲಿ ಅಣ್ಣ ತಮ್ಮ, ಮನೆಯಲ್ಲಿ ತಂದೆ ಮಕ್ಕಳು, ಕೋರ್ಟಿನ ಒಳಗಡೆ ಅವರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತಂದರೆ ಅವರು ಆರೋಪಿಗಳೇ. ಅಲ್ಲಿ ರಾಗ, ದ್ವೇಷ, ಭಾವನೆಗಳು, ಮತ್ತೊಂದು ಮಗದೊಂದು ಇವು ಯಾವುದಕ್ಕೂ ಕೂಡ ಮನಸ್ಸಿಗೆ ಕೊಡದೆ ಕಾನೂನಾತ್ಮಕವಾಗಿ ಏನಿದೆಯೋ ಆ ತೀರ್ಪನ್ನು ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಹೊಂದಿರಬೇಕು. ತಾವುಗಳು ಕೂಡ ಬಹಳಷ್ಟು ಜನರು ಕ್ವಾಸಿ ಜುಡಿಷಿಯಲ್ ಅಥಾರಿಟಿಯಿಂದ ಆಫೀಸರ್ಸ್ ಇದ್ದರೆ, ಉದಾಹರಣೆಗೆ ಪದ್ಮಾಕರ್ ಅವರು ಇವತ್ತು KT ಕೂತಿದ್ದಾರೆ. ಇಲಾಖೆ ಪರವಾಗಿ ಮಾಡಬೇಕು ಅಂತ ಎಲ್ಲಿದೆ ಕಾನೂನು? ಅಸಸ್ಸಿಗೆ ಅಲ್ಲಿ ಮೆರಿಟ್ ಇತ್ತು ಅಂತಂದರೆ ನಡೆಸ್ಕೋಬೇಕು ಅಂತಂದರೆ, ಅಸಸ್ಸಿ ಪರವಾಗಿರ್ತಕ್ಕಂಥ ಮೆರಿಟ್ ಇತ್ತು ಅಂತಂದರೆ ನಿರ್ದಾಕ್ಷಿಣ್ಯವಾಗಿ ಇಲಾಖೆಯ ವಿರುದ್ಧ ಒಂದು ಜಜ್ಮೆಂಟ್ ಅನ್ನು ಬರೆದ್ರೆ ಅವತ್ತು ಪದ್ಮಾಕರ್ ಅವರು ಮುಂದೆ ಹೋಗಿ ಕೇಳ್ಕೊಳ್ಬೋದು ಯಮನ್ನ ಭೇಟಿ ಮಾಡಿದಾಗ, ಇಲ್ಲ ನಾನು ಎದೆ ತಟ್ಟಿ ಹೇಳ್ಕೊತೀನಿ, ನಾನು ಕಾನೂನನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದ್ದೀನಿ, ಬೇಕಾದರೆ ಶಿಕ್ಷೆ ಕೊಡೋದು ಬಿಡೋದು ನಿನ್ನಿಷ್ಟ ಅಂತ ನಚಿಕೇತನಿಗೆ ಕೊಟ್ಟಂಥ ರಿವಾರ್ಡ್ನ ಪದ್ಮಾಕರ್ಗೂ ಕೊಡ್ತಾರೆ. ಪದ್ಮಾಕರ್ ಥರದ ಸ್ಥಾನದಲ್ಲಿರ್ತಕ್ಕಂಥ ತಾವೆಲ್ಲರೂ ಕೂಡ ಇಲಾಖೆಯ ಉಪ್ಪನ್ನು ತಿಂದಿದ್ದೀರಿ, ಆದರೆ ಅದರ ಪರವಾಗಿ ಬರಿಬೇಕು ಅಂತ ವಯಸ್ಸಿಲ್ಲ. ನಾನು ಈ ಮಾತನ್ನ ನಮ್ಮ ಸ್ನೇಹಿತರೊಬ್ಬರು ಇತ್ತೀಚೆಗೆ ಕೋರ್ಟಿಗೆ ಬಂದಾಗ ಹೇಳಿದೆ, ನೀವು ಡಿಪಾರ್ಟ್ಮೆಂಟ್ಗೆ ಅಪಿಯರ್ ಆಗ್ತಿದ್ರಿ, ಮೈಂಡ್ ಯು ಯಾವುದೇ ಒಂದು ಜಜ್ಮೆಂಟ್ ನೀವು ಈಗ ಡಿಪಾರ್ಟ್ಮೆಂಟ್ ಪರವಾಗಿ ಬರುತ್ತೆ ಅಂತಂದರೆ ಬಾರ್ ಒಳಗಡೆ ಹೇಳ್ತಕ್ಕಂಥದ್ದು ಏನಂದರೆ ಡಿಪಾರ್ಟ್ಮೆಂಟಿಂದ ಹೋದ್ಮೇಲೆ ಇನ್ನೇನು ಜಜ್ಮೆಂಟ್ ಬರುತ್ತೆ, ಇಂಥದೇ ಬರೋದು ಅಂತಾರೆ. ನೀವು ಎಷ್ಟು ನ್ಯಾಯಯುತವಾಗಿ ಬರ್ತಿದ್ರು ಕೂಡ ಹೀಗಾಗುತ್ತೆ, ಹುಷಾರು ಅಂತಕ್ಕಂಥ ಮಾತನ್ನು ಹೇಳಿ. ಇದೆಲ್ಲ ಯಾಕೆ ತೋರಿಸ್ತಾ ಇದೆ ಅಂತಂದರೆ ಬಯಾಸ್ ಇರಬಾರ್ದು, ನೋಟಿಸ್ ಇರಬೇಕು, ಚುನಾವಣೆ ಆಗಬೇಕು, ಅವ್ರನ್ನ ಏನಿದೆ ಅವರ ಕಷ್ಟ ದುಮ್ಮಾನಗಳಿದೆ ಅದನ್ನು ಕೇಳಬೇಕು. ಅವನಲ್ಲಿ ಏನು ಪಾಯಿಂಟ್ ಇಲ್ಲದೇ ಇರ್ಬೋದು, ಡಿಸೈಡೆಡ್ ಪಾಯಿಂಟ್ ಇರ್ಬೋದು, ಆದರೂ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಡಿ ಆಲ್ಟರ್ನಮ್ ಪಾರ್ಟಮ್ ಅಂತ ಅಂದ್ಬಿಟ್ಟು ಅಂತ ಈ ಎಲ್ಲ ಸಂಪೂರ್ಣ ನ್ಯಾಯಯುತವಾಗಿರ್ತಕ್ಕಂಥ ವ್ಯವಸ್ಥೆ. ಒಂದು ಗ್ರೀಕಿನ ಪುರಾಣದ ಭಾಗ ಪ್ರೊಮಥಿಯಸ್ ಅಂತ ಹೇಳಿ ಒಬ್ಬ ಇರ್ತಾನೆ, ಅವರ ಗ್ರೀಕಿನ ಪುರಾಣದ ಪ್ರಕಾರ ಅವನು ಒಲಂಪಸ್ ಅಂತಕ್ಕಂಥ ಒಂದು ದೇವರ ಮುಖಾಂತರ ಅಲ್ಲಿಂದ ಅವನು ಆ ಬೆಂಕಿಯನ್ನು ಆ ಭೂಮಿಗೆ ಕದ್ದು ತಂದ ಅಂತ ಹೇಳಕ್ಕಂತೆ. ಜ್ಯೂಸ್ ಅಂತಕ್ಕಂಥ ದೇವ ಆ ಎಲ್ಲರನ್ನು ನೋಡ್ಕೊಳ್ತಕ್ಕಂಥ ಲೆಟಸ್ ಎ ಕಮಿಷನರ್ ಆಫ್ ಟ್ಯಾಕ್ಸಸ್ ಅಂತ ಇಟ್ಕೊಳ್ಳೋಣ, ಅವರು ಏನೇ ನೀನು ಹಿಂಗೆ ಮಾಡಿಬಿಟ್ಟಿದ್ಯಾ ಅಂಥೇಳಿ ಅವನನ್ನು ತಪ್ಪಿತಸ್ಥ ಅಂಥೇಳಿ ಅವನ ಕನ್ವಿಕ್ಷನ್ ಕೊಟ್ಟು ಜೈಲಿಗೆ ಹಾಕ್ಬಿಡ್ತಾನೆ. ಜೈಲಿಗೆ ಹಾಕೋದು ಅಂತಂದರೆ ಆಗ ಅವನನ್ನು ಬಂಡೆ ಮಾಡಿಬಿಡ್ತಾನೆ. ಬಂಡೆ ಮಾಡಿಬಿಟ್ಟಾಗ ಪ್ರೊಮಥಿಯಸ್ ಬಂಡೆ ಆಗಿರ್ತಾನೆ, ಬಟ್ ಅವನು ಅಮರನಾಗಿರ್ತಾನೆ. ಹಾಗಾಗಿ ಅವನ ಈ ಜ್ಯೂಸ್ ಏನು ಮಾಡಿರ್ತಾನೆ, ಅವನಲ್ಲಿರ್ತಕ್ಕಂಥ ಹದ್ದನ್ನು ತೆಗೆದುಕೊಂಡು ಹೋಗಿ ಪ್ರತಿ ದಿವಸ ಅವನ ಲಿವರ್ನ ತಿನ್ಸ್ಬಿಡು ಅಂತ ಹೇಳಿ ಕೊಟ್ಟಿರ್ತಾನೆ. ಇದೆಲ್ಲ ಸ್ವಲ್ಪ ಕಾಲ್ಪನಿಕವಾಗಿ ಅಂತ ಅನಿಸಿದ್ರು ಕೂಡ ಗ್ರೀಕಿನ ಪುರಾಣದ ಮೊದಲನೇ ಭಾಗ ಇದು. ಆಗ ಆ ಜ್ಯೂಸ್ ಕೊಟ್ಟಂಥ ಶಿಕ್ಷೆಯನ್ನು
ಅವನೇ ಸುಪೀರಿಯರ್ ಸುಪ್ರೀಂ ಕೋರ್ಟ್ ಅಂತ ಇಟ್ಕೊಳ್ಳಿ. ಅವ್ರು ಕೇಳಿದಾಗ ಏನಯ್ಯ ನೀನೆಲ್ಲ ಮಾಡಿದ್ದು ಕರೆಕ್ಟು, ಅವ್ನು ಕರ್ಕೊಂಬಂದಿದ್ದು ತಪ್ಪು, ಮತ್ತು ಜೇಡಿ ಮಣ್ಣಿಂದ ಮನುಷ್ಯರನ್ನ ಮಾಡಿದ್ದು ತಪ್ಪು, ಇದೆಲ್ಲ ಒಪ್ಕೊಳ್ಳೋಣ. ಆದರೆ ಅದೆಲ್ಲ ಮಾಡೋದಕ್ಕಿಂತ ನೀನು ಪ್ರಮೋತಿಯಸ್ಗೆ ಒಂದು ಮಾತು ಕೇಳಿದ್ಯಾ, ನೀನು ಏನಕ್ಕೆ ಕಾರಣ ಇತ್ತು ಅದಕ್ಕೆ ಈ ಥರ ಮಾಡಲಿಕ್ಕೆ ಅಂತ ಕೇಳಿದ್ಯಾ ಅಂತಾರೆ. ಅವ್ನು ಜ್ಯೂಸನ್ನು ಹೇಳ್ತಾನೆ ಇಲ್ಲ ಅಂತ. ಹಾಗಾದರೆ ನೀನು ರಾಜನಾಗಲು ಅನರ್ಹ, ನೀನು ದೇವತೆ ಆಗಲು ಅನರ್ಹ ಅಂತ ಒಂದು ದಿವಸದ ಮಟ್ಟಿಗೆ ಜ್ಯೂಸ್ನ ಆ ಒಂದು ದೈವತ್ವವನ್ನು ತೆಗೆದುಬಿಟ್ಟ ಅಂತಕ್ಕಂಥದ್ದು ಗ್ರೀಕ್ ಪುರಾಣದಲ್ಲಿ ಬರ್ತಕ್ಕಂಥ ಕಥೆ ಆಗಿರ್ಬೋದು. ಗ್ರೀಕ್ ಪುರಾಣವನ್ನು ಯಾಕೆ ನಾನು ಹೇಳಿದ್ದೀನಿ ಅಂದರೆ, ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ಗೆ ಮ್ಯಾಗ್ನಾ ಕಾರ್ಟಾ ಈ ಗ್ರೀಕಿನ ಪುರಾಣವನ್ನು ಪಾಶ್ಚಿಮಾತ್ಯದವರು ಹೇಳ್ತಾರೆ. ನಮಗೆ ಬಂದಿತ್ತಲ್ಲ, ನಮಗೆ ಬಂದಿರತಕ್ಕಂಥದ್ದು ನಚಿಕೇತ ಇದ್ದ ನಮಗೇನು ಪ್ರಮೋತಿಯಸ್ ಬೇಡ, ಆದರೂ ಕೂಡ ನಮಗೆ ನಚಿಕೇತರು ಗೊತ್ತಿಲ್ಲ, ಪ್ರಮೋತಿಯಸ್ಸು ಗೊತ್ತಿಲ್ಲ. ಹೀಗೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನೆಲ್ಲ ಸ್ನೇಹಿತರ ಒಂದು ವಿಶೇಷ ಮನವಿ ಅಂತಂದರೆ, ಸ್ನೇಹಿತರಲ್ಲಿ ಇಂತಹ 10 ಹಲವು ಸಂದರ್ಭಗಳು ನಿಮಗೂ ಕೂಡ ನಿಮ್ಮ ಕಾರ್ಯಕ್ಷಮತೆಯ ಸಂದರ್ಭದಲ್ಲಿ ಬರ್ತಾ ಹೋಗುತ್ತೆ. ಅಂತಹ ಪರೀಕ್ಷೆಗಳನ್ನು ಒಡ್ತಾ ಹೋಗ್ತಾರೆ. ಸತ್ಯ ಹರಿಶ್ಚಂದ್ರನಿಗೆ ಬಂದಂಥ ಕಠಿಣ ಪರೀಕ್ಷೆಗಳು ಬರದಲ್ಲೇ ಇರ್ಬೋದು, ಆದರೆ ಕಾಲಾನುಗಟ್ಟವಾಗಿ ದೈವಾನುಕೂಲದಿಂದ ಕೆಲವು ಪರೀಕ್ಷೆಗಳು ನಿಮ್ಮ ಮುಂದೆನೂ ಬರಬಹುದು, ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಬರಬಹುದು, ಮಕ್ಕಳಿಗೆ ತೊಂದರೆ ಆದಾಗ ಬರಬಹುದು. ನನ್ನೆಲ್ಲ ಸ್ನೇಹಿತರಲ್ಲಿ ಒಂದು ವಿನಂತಿ ಏನು ಅಂತಂದರೆ, ಕಥಾ ಸಂಗಮ ಅಂತ ಹೇಳಿ ಒಂದು ಪುಟ್ಟಣ್ಣ ಕಣಗಾಲ್ ಅವರ ಒಂದು ಚಲನಚಿತ್ರ ಇದೆ. ಅದರಲ್ಲಿ ಮೊದಲನೇ ಚಲನಚಿತ್ರ ಹಂಗು ಅಂತ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಸಾಧ್ಯವಾದರೆ ಸಂಘದ ವತಿಯಿಂದಲೇ ಎಲ್ಲರಿಗೂ ಅದನ್ನು ಲಿಂಕ್ನ ಕಳಿಸ್ಕೊಡಿ, ಅಥವಾ ನಿಮ್ಮ ಮನೆಯಲ್ಲಿ ನೀವು ದಯವಿಟ್ಟು ಹೋಗಿ ಆ ಹಂಗು ಅಂತಕ್ಕಂಥ ಒಂದು ಚಲನಚಿತ್ರವನ್ನು 20-25 ನಿಮಿಷ ಇದೆ, ಜಾಸ್ತಿ ಇಲ್ಲ, ಪುಟ್ಟಣ್ಣ ಕಣಗಾಲ್ ಅವ್ರದ್ದು. ಭಾಳ ಸುಂದರವಾಗಿರ್ತಕ್ಕಂಥ ಪ್ರೊಫೆಸರ್ ಅಥವಾ ಮೇಸ್ಟ್ರು ಲೆಕ್ಚರರ್ ಪಾರ್ಟು ನೀವು ನಿಮ್ಮ ಅಧಿಕಾರಿಗಳು ಅಂತ ಊಹಿಸ್ಕೊಂಡ್ಬಿಟ್ರೆ ಬೇಕೆಲ್ಲವೂ ಗೊತ್ತಾಗುತ್ತೆ. ಆ ಚಲನಚಿತ್ರವನ್ನು ದಯವಿಟ್ಟು ನೋಡಿ, ಅದರಲ್ಲಿರ್ತಕ್ಕಂಥ 100% ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಐ ಆಮ್ ಶೂರ್ ಇಷ್ಟು ನನ್ನ ಸಮಯವನ್ನು ನಿಮ್ಗೆ ಇವತ್ತೇನು ಕೊಟ್ಟಿದ್ದೀನಿ, ಅದು ನನ್ನ ಜೀವನದಲ್ಲಿ ವಾಪಸ್ ಬರೋದಿಲ್ಲ. ನಾನು ಮಧ್ಯಾಹ್ನ ಸಾಯಂಕಾಲ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೋದಿದೆ, ಅದಕ್ಕೆ ತಯಾರಿ ಮಾಡ್ಕೊಳ್ಳೋದಿದೆ, ಅದು ಮಾಡ್ಕೊತಾ ಇರ್ತೀನಿ. ನನ್ನ ಜೀವನದಲ್ಲಿ ಇವತ್ತು ಕಳೆದಂಥ ಈ ಏನು ನನಗೆ ಸಮಯ ಸಿಕ್ತು, ಇದು ವಾಪಸ್ ಬರೋದಿಲ್ಲ. ಭಾನುವಾರದ 18/5/2025 ನನ್ನ ಜೀವನದಲ್ಲಿ ವಾಪಸ್ ಬರೋಲ್ಲ, ನಿಮಗೂ ಬರೋಲ್ಲ, ಯಾರಿಗೂ ಬರೋಲ್ಲ. ಆರ್ಟಿಕಲ್ 14 ಈಸ್ ಓನ್ಲಿ ಅದರೊಳಗಡೆಗೆ. ಯಾಕೆ ಅಂತ ಹೇಳಿದ್ರೆ, ಸಾವು ಮತ್ತು ಟೈಮು ಎರಡೂ ಕೂಡ ಯಾರ ಅಧೀನದಲ್ಲೂ ಇಲ್ಲ. ನನ್ನದು ಈ ಬೆಳಗಿನ ಸಮಯ ಹೋಯಿತು ಮತ್ತು ವಾಪಸ್ ಬರೋಲ್ಲ. ಹಾಗಾದರೆ ನಾನು ಸ್ವಲ್ಪ ಸ್ವಾರ್ಥಿ. ಏನು ಸರ್ ಹೀಗಂದರೆ ಅಂದರೆ, ಹೌದು, ಐ ಆಮ್ ಲಿಟಲ್ ಸೆಲ್ಫಿಶ್. ಐ ಹ್ಯಾವ್ ಇನ್ವೆಸ್ಟೆಡ್ ದಿಸ್ ಟೈಮ್ ಫಾರ್ ಯುವರ್ ಏನು ಒಂದು ಗೋಲ್ಡನ್ ಜುಬಿಲಿ ಫಂಕ್ಷನ್ ಏನಿದೆ ನಿಮ್ಮ ಸಂಘದ್ದು, ಅದಕ್ಕೆ ನಾನು ನನ್ನ ಸಮಯವನ್ನು ಪ್ರೀಮಿಯಂ ಅಂತ ಕಟ್ಟಿದ್ದೇನೆ. ನನಗೆ ಡಿವಿಡೆಂಡ್ ಬೇಕು. ಏನು ಡಿವಿಡೆಂಡ್ ಅಂತಂದರೆ, ನಮ್ಮ ಯಾರು ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ರೋಸ್ಟರ್ನಲ್ಲಿ ಜಡ್ಜ್ ಕೂತ್ಕೋತಾರೆ ಅವ್ರು ಅನ್ಕೋಬೇಕು, ಇಲ್ಲ ರೀ, ನೀವು ಹೇಳೋ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ನೆಲ್ಲ ಫಾಲೋ ಮಾಡಿದ್ದಾರೆ ಈ ಆಫೀಸರು. ಎ ಬ್ಯೂಟಿಫುಲ್ ಆರ್ಡರ್ ಹಸ್ ಬಿನ್ ರಿಟನ್ ಬೈ ದಿ ಅಸೆಸಿಂಗ್ ಆಫೀಸರ್. ಐ ಹ್ಯಾವ್ ನೋ ರೀಸನ್ ಟು ಡಿಸ್ಬಿಲೀವ್ ಹಿಮ್ ಅಂತ ಅವರೊಂದು 4, 10, 15, 20 ಅಪೀಲ್ಗಳನ್ನ ವಜಾ ಮಾಡಿದ್ರೆ ಅದು ನೀವು ನನಗೆ ಕೊಡ್ತಕ್ಕಂಥ ಡಿವಿಡೆಂಡು. ಇಷ್ಟೊತ್ತು ಶಾಂತ ರೀತಿಯಿಂದ ಕೇಳಿದಿರಿ, ಸಂಯಮದಿಂದ ಇರ್ತೀರಿ ಅಂತ ಭಾವಿಸ್ತೀನಿ. ಅವಸರ ಬೇಡ, ಅಪಘಾತಕ್ಕೆ ಅವಸರವೇ ಕಾರಣ ಆಗ್ತಕ್ಕಂಥದ್ದು. ಬೇಕಾದಷ್ಟು ಜಡ್ಜ್ಮೆಂಟ್ ಇದೆ. 3 days ಟೈಮ್ ಕೊಟ್ಟಿರ್ತಾರೆ. 3 days ಟೈಮ್ ಕೊಟ್ಟಿರ್ತಾರೆ. ಸೋನಿ ಅಂತ ಹೇಳ್ತಕ್ಕಂಥದ್ದು ಒಂದು ಜಡ್ಜ್ಮೆಂಟ್ನ ಒಳಗೆ ಬರುತ್ತೆ, ಸೋನಿ ಬಿಲ್ಡರ್ಸ್ ಅಂತಕ್ಕಂಥದ್ರಲ್ಲಿ. ಅದರಲ್ಲಿ 3 days ಟೈಮ್ ಕೊಟ್ಟಿರ್ತಾರೆ ಉತ್ತರ ಹೇಳುವಂಥ ನೋಟಿಸ್. ಸುಪ್ರೀಂ ಕೋರ್ಟ್ ಹೇಳ್ತಾರೆ, 3 ದಿವಸ ಕೊಟ್ಟಿದ್ದೆಲ್ಲ ನನಗೆ ನಾಚಿಕೆ ಆಗೋದಿಲ್ಲ, ಹಣ್ಣು ಹೊಡೆದಾಗ ಕಳಿಸಿರ್ತಾರೆ. ಎಲ್ಲ ಓಂ ಪ್ರಥಮ ಎಲ್ಲ ಕೊನೆಗೆ ಬಂದು ನಿಂತ್ಕೊಂಡ್ಬಿಡುತ್ತೆ, ಮಾಡಿದಂಥದ್ದು ಕೂಡ ಹಾಳಾಗ್ಬಿಡುತ್ತೆ. ಸೊ ಫಾರ್ಮ್ಯಾಲಿಟಿಗೋಸ್ಕರ ನೋಟಿಸ್ ಅಲ್ಲ, ಫಾರ್ಮ್ಯಾಲಿಟೀಸ್ಗೋಸ್ಕರ ನೀವು ಏನೋ ಹಿಯರಿಂಗ್ ಅಲ್ಲ. ಮೊನ್ನೆ ಕೂಡ ಪಾಯಿಂಟ್ ಔಟ್ ಮಾಡಿದ್ದಾರೆ, ಯಾವುದೋ ಒಂದು ಇಂಪಾರ್ಟೆಂಟ್ ಮ್ಯಾಟರ್ಸ್ ನಡೀತಾ ಇತ್ತು, ಆವಾಗ ಮೇಲ್ಗಡೆ ಕೂತಂತಹ ಪ್ಯಾನಲ್ನಲ್ಲಿರ್ತಕ್ಕಂಥ ಜಡ್ಜಸ್ಸು ಕ್ಯಾಂಡಿ ಕ್ರಶ್ ಆಡ್ತಾ ಇತ್ತು. ಈ ಥರ ನಿಮಗೆ ಹಿಯರಿಂಗ್ ಹಾಕಬೇಕು. ಇಟ್ ಹಸ್ ಬಿನ್ ಕಾಟ್ ಆನ್ ದಿ ಕ್ಯಾಮರಾ. ದಿ ಪ್ಯಾನಲ್ ಮೆಂಬರ್ಸ್ ವರ್ ಪ್ಲೇಯಿಂಗ್ ದಿ ಕ್ಯಾಂಡಿ ಕ್ರಶ್ ಆನ್ ದಿ ಡ್ಯಾಶ್ and this fellow is arguing. Why should he argue? ನೋಡ್ಬೇಕಲ್ಲ ನಾವು ಇದನ್ನೆಲ್ಲ. ಮೊನ್ನೆ ಕೂಡ ಇನ್ನೂ ಒಂದು ಬಂದಿದೆ, ನಾನು ಹೇಳಬಾರ್ದು, ಇನ್ಯಾರೋ ಪುಣ್ಯಾತ್ಮರು ಆ ಸ್ಥಾನದಲ್ಲಿ ಕೂತ್ಕೊಂಡು ಅಶ್ಲೀಲ ಚಿತ್ರಗಳನ್ನ ನೋಡ್ತಾ ಇದ್ದದ್ದು ಗೊತ್ತಾಗಿದೆ. ಅದು ಕೇವಲ ದೊಡ್ಡ ಸಂಸತ್ತು ಅಥವಾ ನಮ್ಮ ಅಸೆಂಬ್ಲಿ ಇಷ್ಟಕ್ಕೆ ಕಾರಣ ಸೀಮಿತವಾಗಿತ್ತು. ಈಗ ಇನ್ನೊಂದು ಲೆವೆಲ್ ಕೊಟ್ಬಿಟ್ಟಿದೆ. ಸೊ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತ ಅಲ್ಲಿ ಬಂದಾಗ ಅಲ್ಲೂ ಹಾಗೆ ಆಗೋಗ್ಬಿಟ್ರೆ ಆ ವ್ಯಕ್ತಿ ಎಲ್ಲಿಗೆ ಹೋಗಬೇಕು?
ಇದೆಲ್ಲ ಒಂದು ತೋರಿಕೆಗೆ ಬೂಟಾಟಿಗೆ ಕೊಡ್ತಕ್ಕಂಥ ಹೀರಿಂಗು ಹಿಂಗಾಗಬಾರ್ದು. ರೀಸನ್ಸ್ ಶುಡ್ ರಿಸಲ್ಟ್ ಇನ್ ದಿ ಕಲ್ಮಿನೇಷನ್ ಆಫ್ ದಿ ಪ್ರೊಸೀಡಿಂಗ್ಸ್ ಅಂತ ನಾವು ಕೊಡ್ತಕ್ಕಂತಹ ಕಾರಣಗಳು ಆ ಜಡ್ಜ್ಮೆಂಟಿನಲ್ಲೇ ಇರಬೇಕು. ಯಾಕೆಂದರೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ ರೀಸನಿಂಗ್ ಈಸ್ ದಿ ಹಾರ್ಟ್ ಬೀಟ್ ಆಫ್ ದಿ ಜಡ್ಜ್ಮೆಂಟ್ ಅಂತ. ಯಾವ ಕಾರಣಕ್ಕಾಗಿ ನೀನು ಅವನ ಕೊಟ್ಟಿರ್ತಕ್ಕಂಥ ವಾದವನ್ನು ಒಪ್ತಿಲ್ಲ ಅನ್ನೋ ಕಾರಣ ಸಿಗಬೇಕು. ಆ ಕಾರಣದ ಅನ್ವಯ ಫಲಿತಾಂಶ ಬರಬೇಕು. ಈಗ ಹಂಗಲ್ಲ, ಐ ವಾಂಟ್ ಟು ಡಿಸ್ಮಿಸ್ ಇಸ್ ಅಪೀಲ್, ಫೈಂಡ್ ರೀಸನ್ಸ್ ಫಾರ್ ಇಟ್. ದಿಸ್ ಇಸ್ ನಾಟ್ ದಿ ವೇ ದಟ್ ಯು ಶುಡ್ ಡೂ ಇಟ್. ಹಾಗಾಗಿ ನಾವೆಲ್ಲ ಮಾಡ್ತಿರ್ತಕ್ಕಂಥದ್ದು ದೈವಿಕ ಕಾರ್ಯ, ಅದನ್ನೆಲ್ಲ ನಾವು ಅಚ್ಚುಕಟ್ಟಾಗಿ ನೀವು ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಸಂಘದ ಈ ಒಂದು ಗೋಲ್ಡನ್ ಜೂಬ್ಲಿ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಸಂಘ ಬೆಳೆದು ಬಂದ ರೀತಿಯನ್ನು ನೋಡ್ಕೊಂಡಿದ್ದೀರಿ. ಆತ್ಮಾವಲೋಕನಕ್ಕೆ ಒಂದು ಅವಕಾಶ ಆಗಿದೆ. ಯಾವುದೋ ಕಾರಣಗಳಿಂದ ಮನುಷ್ಯನ ರಾಗ, ದ್ವೇಷ ಇತ್ಯಾದಿಗಳಿರ್ಬೋದು, ಅಹಂಕಾರದಿಂದ ಇರ್ಬೋದು, ಮದ ಮತ್ಸರ ಮೋಹದಿಂದ ಇರ್ಬೋದು, ಲೋಭದಿಂದ ಇರ್ಬೋದು, ಇಂತಹ ಯಾವುದಾದರೂ ಕಾರಣಕ್ಕಾಗಿ ಇಲಾಖೆಯಲ್ಲಿ ಯಾರಿಗಾದ್ರೂ ಅನ್ಯಾಯವಾಗಿದ್ದರೆ ದಯವಿಟ್ಟು ದನಿ ಎತ್ತಿ. ಇಂತಹ ಸಂದರ್ಭಗಳು ಅದರಲ್ಲಿ ಅವಕಾಶಗಳನ್ನು ಮಾಡಿಕೊಡ್ಬೇಕಾಗತ್ತೆ. ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಕುಳಿತುಕೊಂಡು ಈ ಒಂದು ನನಗೆ ತಿಳಿದಂಥ 4 ಮಾತುಗಳನ್ನು ಅವರು ಅನ್ವಯಿಸಿಕೊಂಡಿದ್ದಂಥ ಪಕ್ಷದಲ್ಲಿ ಖಂಡಿತವಾಗಿ ಇಲಾಖೆಯಲ್ಲಿ ಯಾವೊಬ್ಬ ಎಂಪ್ಲಾಯಿಗೂ ಕೂಡ, ಯಾವೊಬ್ಬ ನೌಕರನಿಗೂ ಕೂಡ, ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಅನ್ಯಾಯವಾಗೋದಿಲ್ಲ ಅನ್ನೋದನ್ನು ನಾನು ಘಂಟಾಘೋಷವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ವಿಚಾರಗಳನ್ನು ಕೇಳಿದ ಮೇಲೂ ಕೂಡ ಕೋವಿಡಿಂದ ನಾವು ಬದುಕುಳಿದ ಮೇಲೆ, ಲಕ್ಕಿಯಸ್ಟ್ ಪೀಪಲ್ ಆದಮೇಲೆ, ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಬರೆಯೋಕ್ಕೆ ಅವಕಾಶ ಕೊಟ್ಟ ಮೇಲೆ ಈಗಲೂ ಕೂಡ ಅದೇ ತಪ್ಪು ಮಾಡ್ತೀವಿ ಅಂತಂದರೆ ನೀವು ಏನು ಮಾಡೋಕ್ಕಾಗಲ್ಲ. ಅಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಹೇಳ್ತಾ ಅಂಥವಕ್ಕೆಲ್ಲ ನಮ್ಮದ ಅಲ್ಲ ಈ ಸಮಯವನ್ನು ಅಂತ ಹೇಳಿ ನನ್ನ ಮಾತುಗಳನ್ನ ಶಾಂತ ರೀತಿಯಿಂದ ಕೇಳಿದಿರಿ. ಎಲ್ರಿಗೂ ಧನ್ಯವಾದಗಳು. ಸಭಿಕರೆಲ್ಲರೂ ಎದುರಿಂದ ಚಪ್ಪಾಳೆ ತರ್ತಾ ಇದ್ದಾರೆ ಸರ್. ಅದೇ ನಮ್ಮ ಉಪನ್ಯಾಸಕ್ಕೆ ಇದೇ ಸಾಕ್ಷಿ. ಸಭಿಕರೆಲ್ಲರೂ ಮಂತ್ರಮುಗ್ಧರಾಗಿದ್ದಾರೆ ನಮ್ಮ ಉಪನ್ಯಾಸದಿಂದ. ಇದು ನಿಜವಾಗ್ಲೂ ನಮಗೆಲ್ಲರಿಗೂ ಒಂದು ಅಪೂರ್ವವಾದ ಸುವರ್ಣಾವಕಾಶ. ನಮಗೆ ಲೈವ್ ಆಗಿ ನ್ಯಾಯಮೂರ್ತಿಗಳವರ ಒಂದು ಉಪನ್ಯಾಸ ಕೇಳಲಿಕ್ಕೆ ಆಯಿತು. ಇವತ್ತು ತೆರಿಗೆ ಆಡಳಿತದಲ್ಲಿ ಸಂಯಮ ಅನ್ನೋ ತುಂಬ ವಿವರವಾಗಿ ವಿವರಿಸಿದ್ದಾರೆ ನ್ಯಾಯಮೂರ್ತಿಗಳವರು. ಅಧಿಕಾರಿಗಳು ಕರ ನಿರ್ಧಾರ ಆದೇಶಗಳನ್ನು ಹೊರಡಿಸುವಾಗ ತೆರಿಗೆದಾತರು ತಮ್ಮ ಮನೆಯವರಂತೆಯೇ ಎಂದು ತಿಳಿದು ಮಿಲಿಟರಿ ಡಿಸಿಪ್ಲಿನ್ ಅಲ್ಲದೆ ಸ್ವಲ್ಪ ಮಾನವೀಯತೆಯಿಂದ ನ್ಯಾಯಯುತ ಆದೇಶಗಳನ್ನು ಮಾಡಿದರೆ ನೈಸರ್ಗಿಕ ನ್ಯಾಯ ಪಾಲಿಸಿದಂತೆ ಆಗುತ್ತದೆ ಎಂದು ಅಭಿಪ್ರಾಯಪಟ್ಟಿರುತ್ತಾರೆ. ಯಾರೇ ಆಗಲಿ ಯಾರ ಹಂಗು ಹಾಗೂ ಯಾರ ಆಮಿಷಕ್ಕೂ ಒಳಗಾಗದೆ ನ್ಯಾಯಯುತವಾಗಿ ಆದೇಶಗಳನ್ನು ಹೊರಡಿಸಬೇಕು ಎಂದು ಅಭಿಪ್ರಾಯಪಟ್ಟಿರುತ್ತಾರೆ. ಅವರು ತಮ್ಮ ಉಪನ್ಯಾಸ ಉದ್ದಕ್ಕೂ ಸುಭಾಷಿತ ವಚನಗಳು ಹಾಗೂ ತ್ರಿಪದಿಗಳನ್ನು ಬಳಸಿ ಬಹು ವಿವರವಾಗಿ ತಮ್ಮ ವಿಚಾರವನ್ನು ಮಂಡಿಸಿರುತ್ತಾರೆ. ಸಭಿಕರೆಲ್ಲರೂ ಸಹಿತ ಒಂದಿಂಚು ಕದಲದೆ ತಮ್ಮ ಆಸನಗಳಲ್ಲಿ ಕುಳಿತೇ ತಮ್ಮ ಭಾಷಣವನ್ನು ಆಲಿಸಿದ್ದಾರೆ. ಕಾಯಕವೇ ಕೈಲಾಸ ಹಾಗೂ ಕಾಯಕ ದಾಸೋಹದ ಹಿರಿಮೆಯನ್ನು ಸಹ ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿರ್ತೀವಿ. ತಮಗೆ ನಮ್ಮ ನಮ್ಮ ವಾಣಿಜ್ಯ ಸೇವಾ ಅಧಿಕಾರಿಗಳ ಸಂಘದ ವತಿಯಿಂದ ಅನಂತ ಧನ್ಯವಾದಗಳು. ಇದೀಗ ಅಧ್ಯಕ್ಷೀಯ ಭಾಷಣ ನಮ್ಮ ಅಪರ ಆಯುಕ್ತರಾದ ಶ್ರೀ ಚಂದ್ರೇಗೌಡ ಸರ್ ಅವರಿಂದ.